ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತೇನೆ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ಈ ದಿನ ಕೂಡ ನಿಮ್ಮ ನಡುವೆ ಬಂದು ಆತನ ವಾಕ್ಯಗಳನ್ನ ಹಂಚ್ಕೊಳಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರದಲ್ಲಿ ಮುಖ್ಯವಾಗಿರಂತ ಸತ್ಯವಿರಂತ ಉಪದೇಶ ನಾವೇನ್ ಮಾಡಿದ್ರಿ ಅದನ್ನ ಗಮನಿಸ್ತಾ ಬಂದ್ರಿ. ಅದು ಏನಪ್ಪಾ ಅಂತ ನೋಡ್ಬೇಕಾದ್ರೆ, ನಮ್ಮ ಕರ್ತನು ನಮಗ ಕೊಟ್ಟಿರಂತ ಎರಡು ಒಂದು ಸೂಚಕ ಕಾರ್ಯಗಳಲ್ಲಿ ಒಂದು ಸೂಚಕ ಕಾರ್ಯ, ಅದು ಪ್ರಭು ರಾತ್ರಿ ಭೋಜನನ ಯಾವ ರೀತಿ ಮಾಡಬೇಕು, ಅದನ್ನ ವರ್ಷಕ್ಕೊಂದ್ಸತಿ ಮಾಡ್ಬೇಕಾ ಅಥವಾ ವರ್ಷಕ್ಕೆ ಯಾವ ರೀತಿ ಮಾಡ್ಬೇಕು, ತಿಂಗಳಿಗ ವಾರಕ್ಕ ಅಂತ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ನಾವೇನ್ ಮಾಡಿದ್ವಿ ಕಂಡಿಟ್ಕೊಂಡ್ರೆ ಇದನ್ನ ವರ್ಷಕ್ಕೊಂದ್ಸತಿ ಏನ್ ಮಾಡಕ್ ನಾವು ಮಾಡ್ಬೇಕು ಅಂತ ಅಂದ್ರ, ಈ ವಾರ ನಮ್ಮ ಕರ್ತರು ನಮಗೆ ಕೊಟ್ಟಿರಂತ ಮತ್ತೊಂದು ಒಂದು ಹೊರಗಡೆ ಇರುವಂತ ಒಂದು ತೋರಿಕೆಗೆ ಇರುವಂತ ಒಂದು ಸೂಚನೆ ಏನ್ ಮಾಡೋಣ ಓದನ. ಅದೇನಪ್ಪ ಅಂದ್ರೆ ಬ್ಯಾಪ್ಟಿಸಮ್. ಅದರ ಸರಿ, ಈ ದೀಕ್ಷಾಸ್ಥಾನ, ಈ ಬ್ಯಾಪ್ಟಿಸಮ್ ಅಂದ್ರೆ ಅರ್ಥ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಬ್ಯಾಪ್ಟಿಸಮ್ ಅಂತಂದ್ರೆ ಏನ್ರಿ, ಒಂದು ಪಾಪನ ಬಿಟ್ಟಿ ದೇವ್ರ ಕಡೆ ತಿರ್ಗೋದಿಕ್ಕೆ ನಾವು ತೊಗೊಂಡೋದೇನ್ರಿ ಒಂದು ಬ್ಯಾಪ್ಟಿಸಮ್. ಅಥವಾ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ನಾವು ಚೇಂಜ್ ಮಾಡ್ಕೊಂಡಾಗ ಏನ್ ಮಾಡ್ರಿ ನಾವು ತೊಗೊಂಡೋದೇನ್ರಿ ಒಂದು ಬ್ಯಾಪ್ಟಿಸಮ್. ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂದ್ರೆ, ಒಂದು ಚರ್ಚಿಂದ ಒಂದೊಂದು ಚರ್ಚ್ಗೆ ಹೋದ್ರು ಕೂಡ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಇಸಿ ಮಾಡೋದು ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವಾ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಸೊ ಅದಕ್ಕೆ ಬ್ಯಾಪ್ಟಿಸಮ್ ಅಲ್ವರ. ಸೊ ಏನ್ಕಪ್ಪ ಬ್ಯಾಪ್ಟಿಸಮು ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ರಕ್ಷಣೆ ಹೊಂದ್ಬೇಕಾದ್ರೆ ಎಲ್ಲಾರು ಏನ್ ಮಾಡ್ಬೇಕು, ಒಂದು ಬ್ಯಾಪ್ಟಿಸಮ್ ಅಂತ ತಗೊಂಡ್ಲೇಬೇಕು ಅದರ. ಸೊ ಅದನ್ನ ನೋಡ್ಬೇಕಾದ್ರೆ ಯಾರು ಬ್ಯಾಪ್ಟಿಸಮ್ ತಗೊಂಡಿದ್ರೋ ಅವ್ರಿಗೇನಿಲ್ಲ, ರಕ್ಷಣೆ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬ್ಯಾಪ್ಟಿಸಮ್ ತಗೊಂಡಿರೋಂಥ ವ್ಯಕ್ತಿಗಳಿಗೆ ಕ್ರಿಸ್ತನಲ್ಲಿ ರಕ್ಷಣೆ ಇಲ್ಲ. ಅದನ್ನ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂತ ನಾವು ಎಲ್ಲರೂ ಏನಾದ್ರು ಕಂಪಲ್ಸರಿ ತಗೊಬೇಕು ಅಂತೇನ್ರಿ ಒಂದು ತತ್ವ ಏನಾಯ್ತು ಅಲ್ವರ ಬಂತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಚೇತನದಿಂದ ತಪ್ಪಿಸ್ಕೊಂಡು ದೇವ್ರಗಡೆ ತಿರ್ಬೇಕು ಅಂದ್ರೆ ನಾವ್ ನೋಡ್ಕೋ, ನಾವು ಮನಸ್ಸಾಂತರ ಹೊಂದಿದ್ಬಿಟ್ಟು ಬ್ಯಾಪ್ಟಿಸಮ್ ನೋಡ್ಕೋ ತಗೊಬೇಕಾಯ್ತು. ಸರಿ, ಅದಕ್ಕೆ ಏನಪ್ಪಾ ಆಯ್ತು ಅಂದ್ರೆ, ಹಿಂಗೆ ಕಾಲ ಹೋಗ್ತಾ 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 ಮಗು ಹುಡ್ತದೆ. ಮಗು ಜ್ಞಾನ ಬರೋದಕ್ಕಿಂತ ಮುಂಚೆನೆ, ಬ್ಯಾಪ್ಟಿಸಮ್ ತೊಗೊಳಕ್ಕಿಂತ ಮುಂಚೆನೆ ಅದು ತೀರ್ಕೊಂಡ್ಬಿಟ್ರೆ ಆ ಮಗು ಏನಾಗ್ಬಿಡ್ತದೆ, ಇವಾಗ ಒಂದು ನರ್ಕಕ್ಕೆ ಹೋಗ್ಬಿಡ್ತಾರಲ್ಲ. ಅಯ್ಯೋ, ಅದಕ್ಕೆ ಏನಪ್ಪಾ ಮಾಡುದು ಅಂತಂದ್ರೆ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು, ಒಂದು ಕಾನ್ಸೆಪ್ಟ್ ಏನ್ ಮಾಡಿದ್ರು ಅಲ್ಲಿ ತಂದೆ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡಿದ್ರು. ಅದರ ಚೈಲ್ಡ್ ಬ್ಯಾಪ್ಟಿಸಮ್ ಏನ್ರಿ, ಹುಡುಗ ಚಿಕ್ಕ ವಯಸ್ಸಲ್ಲಿ ಆಗಿದ ತಕ್ಷಣ ಏನ್ ಮಾಡೋದು, ಎನ್ಕೊಬಿಡೋದು, ಅಲ್ಲಿ ಬ್ಯಾಪ್ಟಿಸಮ್ ಕೊಟ್ಬಿಡೋದು ಅಲ್ವರ. ಯಾಕೆ ಅಂತಂದ್ರೆ ಏನ್ರಿ ಅಲ್ಲಿ ಏನ್ರಿ ನೋಡ್ಬೇಕ್ರೆ ಮಗು ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಬಿಟ್ರೆ ರಕ್ಷಣೆ ಇಲ್ವಲ್ಲ ಅಂತಂದ್ಬಿಟ್ಟು. ಸರಿ, ಹೌದಲ್ವಾ, ಕರೆಕ್ಟ್ ಅಲ್ವಾ. ಅಯ್ಯೋ, ನಮ್ಮಿಂದ ನಾವ್ ಏನ್ಬಿಡ್ತೇವೆ, ಮಗು ರಕ್ಷಣೆಗೆ ಒಂದೋದಿಲ್ಲ, ನರಕಕ್ಕೆ ಹೋಗ್ಬಿಡ್ತಾ ಏನ್ ಮಾಡಿದ್ರು, ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ಶುರು ಮಾಡಿದ್ರು. ಇದಾಗಿದ್ದ ನಂತರ ಏನ್ರಿ ಆ ಮಗು ಏನಪ್ಪಾ ಅಲ್ಲಿವರೆಗೂ ಜೀವಂತವಾಗಿದ್ರೆ ಓಕೆ, ಅಲ್ಲಿವರೆಗೂ ಜೀವಂತವಾಗೇನೆ ಇಲ್ದಿರ ಇದ್ಬಿಟ್ರೆ ಮಗು ಅದಕ್ಕಿಂತ ಮುಂಚೆನೆ ಮರಣ ಅಂದ್ಬಿಟ್ರೆ ಏನ್ ಮಾಡೋಣ ಅವಾಗ. ಅದಕ್ಕೆ ಹೌದಲ್ವಾ ಕರೆಕ್ಟು, ಮಗು ಏನ್ರಿ ಅಲ್ಲಿ ಜೀವಂತವಾಗಿ ಇಲ್ದಿರ ಇದ್ರೆ ಸತ್ಕಿತ್ ಹೋಗ್ಬಿಟ್ರೆ ವಯಸ್ಸು ಬರೋಕ್ಕಿಂತ ಮುಂಚೆ ಅವಾಗ ಏನ್ ಮಾಡೋದು, ಓ ಹಂಗಾರೆ ಬ್ಯಾಪ್ಟಿಸಮ್ನ ಚಿಕ್ಕ ವಯಸ್ಸಲ್ಲಿ ಕೊಟ್ಬಿಟ್ರೆ ಬೆಸ್ಟು ಅಂತ ಏನ್ ಮಾಡಿದ್ರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಮಾಡಿದ್ರು. ಸೊ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ನೀರು ಮುಳ್ಸಕ್ಕಾಯ್ತದ, ನೀರು ಮುಳ್ಸಕ್ಕಾಗಲ್ಲ ಮಗುನ. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಲ್ದರ. ನೀರು ತಗೊಂಡು ಏನ್ ಮಾಡೋದು, ಮೈ ಮೇಲೆ ಚಿಮ್ಸ್ಬಿಡೋದು. ಅದರ ತಂದೆ ನೋಡ್ಬೇಕಾರೆ ಏನ್ರಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ಏನ್ರಿ ಒಂದು ದೀಕ್ಷಾಸ್ಥಾನ ಮಾಡೋದು ಕೊಟ್ಬಿಡೋದು. ಅದಕ್ಕೆ ಕೆಲವು ಜನ ಏನ್ ಮಾಡಿದ್ರು ಈ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ನಮಗನ್ನ ಮುಳ್ಸಕ್ಕಾಗಲ್ವಲ್ಲ. ಅದಕ್ಕೆ ಏನಪ್ಪಾ ಮಾಡಿದ್ರು ಅಂತಂದ್ರೆ ಏನ್ರಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಗುಗೆ ಏನ್ ಮಾಡ್ಬಿಡೋದು ಬ್ಯಾಪ್ಟಿಸಮ್ ಕೊಟ್ಬಿಡೋದು ಅಲ್ದರ. ಆಮೇಲೆ ಇವಾಗ ಈ ಬ್ಯಾಪ್ಟಿಸಮ್ ಹೀಗಾಯ್ತು, ಅವಾಗ ನೆಕ್ಸ್ಟ್ ನಾವ್ ಏನಪ್ಪಾ ಮಾಡೋದು ಅಲ್ವರ ಅಂತ ನೋಡ್ಬೇಕ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ ಅವಾಗ ನೆಕ್ಸ್ಟ್ ಏನಪ್ಪಾ ಮಾಡಿದ್ರು, ಮಗುನ ಚೈಲ್ಡ್ ಬ್ಯಾಪ್ಟಿಸಮ್ ಕೊಟ್ಟಿದ್ಮೇಲೆ ಆ ಮಗು ವಯಸ್ಸಿಗೆ ಬರೋ ತನಕ ಆ ಮಗುಗೆ ಏನ್ ಮಾಡ್ಕೊ ಪ್ರಾಪರ್ ಆಗಿ ಗೈಡೆನ್ಸ್ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಗಾಡ್ ಫಾದರ್ ಗಾಡ್ ಮದರ್ ಅಂತ ಏನ್ ಮಾಡಿದ್ರು ನೇಮಿಸಿದ್ರು. ಅಂದ್ರೆ ಇವ್ರ ಕೆಲಸ ಏನಪ್ಪಾ ಗಾಡ್ ಫಾದರ್ ಗಾಡ್ ಮದರ್ದು ಅಂತಂದ್ರೆ, ಆ ಮಗುದು ಆರ್ಥಿಕವಾಗಿ ಎಲ್ಲಾ ಬೆಳವಣಿಗೆಗಳು ನೋಡೋಂಥದ್ದು ಜವಾಬ್ದಾರಿ ಯಾರ್ದಪ್ಪ ಅಂತಂದ್ರೆ ಈ ಗಾಡ್ ಫಾದರ್ ಗಾಡ್ ಮದರ್ದು ಅಲ್ರ. ವಯಸ್ಸಿಗೆ ಬಂದ್ಮೇಲೆ ಮಕ್ಳಿಗೆ ಏನ್ ಮಾಡೋದು, ಒಂದು ಸ್ಪಿರಿಚುವಲ್ ಆಗಿ ಬೆಳೆಸಂತ ಫುಲ್ ಜವಾಬ್ದಾರಿ ಏನ್ ಮಾಡ್ತಿದ್ರು ತಂದೆ ತಾಯಿ ಇವ್ರಿಗೆಲ್ಲ ಏನ್ ಮಾಡ್ತಿದ್ರು ಕೊಟ್ಬಿಡ್ತಾ ಇದ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಬ್ಯಾಪ್ಟಿಸಮ್ ಅಲ್ದ್ರ. ಆಮೇಲೆ ಏನಪ್ಪಾ ಇದ್ರು, ಅಯ್ಯೋ ಮಗು ನಾವು
ಬ್ಯಾಪ್ಟಿಸಮ್ ಕೊಡೋಕ್ಕಿಂತ ಮುಂಚೆ ತೀರ್ಕೊಂಬಿಟ್ರೆ ಏನು ಮಾಡೋದು? ಅದಕ್ಕೆ ಏನು ಮಾಡೋದು ಅಂದರೆ ಡಾಕ್ಟ್ರಿಗೆ ಅಧಿಕಾರ ಕೊಟ್ಬಿಡೋಣ. ಮಗು ಏನೋ ಸಾಯ್ತ ಅಂತ ಗೊತ್ತಾಗ್ಬಿಟ್ಟಂತಂದ್ರೆ ಡಾಕ್ಟ್ರು ಇಮ್ಮಿಡಿಯೇಟಾಗಿ ಏನು ಮಾಡಬೇಕು? ತಂದೆ ಮಗ ಪವಿತ್ರ ಆತ್ಮ ದೀಕ್ಷೆ ಸ್ನಾನ ಕೊಟ್ಬಿಡ್ಲಿ, ಆ ಮಗು ಏನಾಗ್ಬಿಡ್ತಾರೆ, ರಕ್ಷಣೆ ಹೊಂದ್ಬಿಡ್ತದೆ ಅಂತ ಏನಪ್ಪ ಮಾಡಿದ್ರು ಅಂತಂದ್ರೆ, ಈ ಚೈಲ್ಡ್ ಬ್ಯಾಪ್ಟಿಸಮ್ ಕೊಡಕ್ಕಂತ ಅಧಿಕಾರನ ಯಾರಿಗಪ್ಪ ಕೊಟ್ಬಿಟ್ರು ಅಂತಂದ್ರೆ ಡಾಕ್ಟರ್ಗಳಿಗೆ ಏನ್ ಮಾಡೋದು, ಕೊಡಕ್ಕೆ ಶುರು ಮಾಡಿದ್ರು. ಅವಾಗೆ ಏನಾಯ್ತು ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅಥವಾ ಮಗು ಸಾಯ್ತಂಗೆ ಗೊತ್ತಾಗಿದ ತಕ್ಷಣ ಡಾಕ್ಟರ್ ಏನ್ ಮಾಡೋರು ಅದಕ್ಕೆ ಅನಾಯಿಂಟ್ ಮಾಡ್ಬಿಡೋರು. ಓ ಮಗು ಏನಾಗ್ಬಿಡ್ತು, ರಕ್ಷಣೆ ಹೊಂದ್ಬಿಡ್ತು ಅಂತಂದ್ರ. ಸೊ ಅದರಿಂದ ಈ ತರ ಒಂದು ಆಲೋಚನೆಗಳಂತಲ್ಲ ಬರಕ್ಕೆ ಅಲ್ಲಿ ಶುರು ಆಯ್ತು. ಆಮೇಲೆ ಬ್ಯಾಪ್ಟಿಸಮ್ ಎಷ್ಟು ಸತಿಪ್ಪ ತಗೊಬೇಕು ಅಂತಂದ್ರೆ ಕೆಲವು ಜನ ಹೇಳ್ತಾರೆ 3 ಸತಿ ತಗೊಬೇಕು. ಯಾಕೆ 3 ಸತಿ ಮುಳುಗ್ಬೇಕು? ತಂದೆ ಮಗ ಏನ್ರಿ ಆಮೇಲೆ ಪವಿತ್ರಾತ್ಮನ ಹೆಸರಿನಲ್ಲಿ. ನೋಡ್ರ, ಮೂರು ವ್ಯಕ್ತಿಗಳು. ಸೊ 3 ಜನ. ಸೊ 3ರಲ್ಲಿ ಏನ್ ಮಾಡ್ತಾವ ಬ್ಯಾಪ್ಟಿಸಮ್ ತಗೊಬೇಕು. ಇನ್ ಕೆಲವು ಜನ ಹೇಳ್ತಾರೆ ಇಲ್ಲ ಬ್ರದರ್, ಬ್ಯಾಪ್ಟಿಸಮ್ ಅಂದ್ರೆ ಏನ್ರಿ? ಬ್ಯಾಪ್ಟಿಸಮ್ ಎಷ್ಟೇ ತಗೊಬೇಕು? 7 ಟೈಮ್ಸ್ ನಾವೇನ್ ಮಾಡ್ಬೇಕು? ಮುಳುಗ್ಬೇಕು. ಅದೇ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ 7 ಟೈಮ್ಸ್. ಯಾಕೆ? ನಮ್ಮ ನೀರಲ್ಲಿ ಏನ್ ಮಾಡುತ್ತೆ 7 ಸತಿ ಮುಳುಗಿದ್ರು. ಅದರ 1 ಸತಿ ಅಲ್ಲ, 2 ಸತಿ ಅಲ್ಲ, 7 ಸತಿ ಮುಳುಗದವಾಗೇನೆ ಏನಾಗಿದ್ದು, ಪಾಪ ಎಲ್ಲ ಏನಾಗಿದ್ದು, ಪರಿಹಾರ ಆಗಿದ್ದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ 7 ಟೈಮ್ಸ್ ಅದರ ನೀರು ಏನ್ ಮಾಡಬೇಕು 7 ಸತಿ ಮುಳುಗ್ಬೇಕು ಅಂತ. ಈ ತರ ಏನಾಯ್ತಂದ್ರೆ ಅನೇಕ ವಿಚಾರಗಳ ಮತ್ತು ಬರಕ್ಕೆ ಶುರು ಆಯ್ತು ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ. ಅದರಿಂದ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂತಂತಂದ್ರೆ, ನಾವು ಯೇಸು ಕ್ರಿಸ್ತನ ಅಂಗೀಕಾರಕ್ಕೆ ಮಾಡೋದಕ್ಕಿಂತ ಮುಂಚೆ ಇರುವಂತ ಸಕಲ ಪಾಪಗಳನ್ನ ಏನ್ರಿ ದೇವರು ಈ ತೊಳೆಯೋದಿಕ್ಕಿಟ್ಟಿರಂತ ಏರ್ಪಾಡೇ ಏನಪ್ಪಾ ಅಂದ್ರೆ ಬ್ಯಾಪ್ಟಿಸಮ್. ಅದಕ್ಕೆ ಯೇಸು ಕ್ರಿಸ್ತ ಬಂದಿದ್ದ ನಂತರ ಪಾಪ ಮಾಡ್ತಿರಲ್ಲ, ಅದಕ್ಕೇನಪ್ಪಾ ಅಂತ ಕೇಳಿದವಾಗ ಅದಕ್ಕೆ ಅಂತ ಅಂದ್ಬಿಟ್ರು ಅಂದ್ರೆ, ಹೇ ಅದಕ್ಕೆ ಪ್ರಭುರಾತ್ರಿ ಭೋಜನ ಇಲ್ವಾ? ಆ ಪ್ರಭುರಾತ್ರಿ ಭೋಜನ ಮಾಡೋಕೆ ಅವಾಗವಾಗ ತಗೊಂತಾ ಇರ್ಬೇಕು ಅಂತ ಏನ್ ಮಾಡಿದ್ರು, ಈ ತರ ಒಂದು ಏನ್ ಮಾಡಿದ್ರು ಕಲ್ಪನಾ ಕಥೆಗಳನ್ನ ಏನ್ ಮಾಡಿದ್ರು ಸೃಷ್ಟಿ ಮಾಡಕ್ಕೆ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಅಲ್ದ್ರ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಪಾಪಗಳನ್ನ ದೇವ್ರೇ ಮಾಡಿದ್ರು. ನಮ್ಮನ್ನ ಯೇಸು ಕ್ರಿಸ್ತ ಮೇಲೆ ಇಟ್ಟಂತ ನಂಬಿಕೆನೇ ಮಾಡಿದ್ರು, ಕ್ಷಮಿಸಿದ್ರು. ಸರಿ, ಇವಾಗ ಯೇಸು ಕ್ರಿಸ್ತ ಬಂದಿದ ನಂತರ ನಾವು ಮನಸ್ಪೂರ್ವಕವಾಗಿ ಮಾಡ್ತೀರಿ ಪಾಪಗಳು, ಮನಸ್ಪೂರ್ವಕವಾಗಿ ಮಾಡೋದಿಲ್ಲ ಪಾಪಗಳು. ಈ ಪಾಪಗಳಿಗೆ ಹೆಂಗಪ್ಪ ಕ್ಷಮಾಪಣೆ ಅಂತ ಹೇಳ್ಬೇಕಾರೆ ಏನ್ರಿ ಅವಾಗೆ ಬ್ಯಾಪ್ಟಿಸಮ್ ಆಗೋಯ್ತು. ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರಭು ರಾತ್ರಿ ಭೋಜನ ಮಾಡಬೇಕು. ನಾವು ದಿನ ಏನ್ ಮಾಡ್ಬೇಕು? ತಗೊಂತ ಇರೋವಾಗೆಲ್ಲ ಏನಾಗ್ತಾರೆ ಆತ ಮರಣ ನಿಮ್ಮದಂಗೆ ನೆನ್ಸ್ಕೊಂಡಂಗೆ ಅಂತ ಅದರ. ಆಯ್ತಾ ಬ್ಯಾಪ್ಟಿಸಮ್ ಎಷ್ಟೇ ತಗೊಬೇಕು ಅದರ. ಇದಕ್ಕೂ ಬ್ಯಾಪ್ಟಿಸಮ್ ಸಂಬಂಧ ಇದೆಯಾ ಅಂತ ನೋಡ್ಬೇಕಾದ್ರೆ ಓದ ನೋಡಿ, 1ನೇ ಯೋಹನ 1ನೇ ಅಧ್ಯಾಯ 7ನೇ ವಾಕ್ಯ. 1 John 1st chapter 7th verse. ಓದ್ತೀರ ಯಾರಾದ್ರ? ವಿಜಯ್ ಕುಮಾರ್ ಇಸ್ಟರ್. ಆದರೆ ಆತನು ಓದಿ ಇಸ್ಟರ್. ಸಿಸ್ಟರ್ ಓದಿ. ಸ್ಯಾಮ್ಸಂಗ್. ಆದರೆ ಆತನು ಬೆಳಕಿನಲ್ಲಿ ಇರುವಾತನೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಓದ್ರಿ. ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡ್ರ, ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ಏನ್ ಮಾಡ್ತಂತೆ? ಶುದ್ಧಿ ಮಾಡ್ತಾರೆ. ಸಕಲ ಪಾಪ, ಇಡೀ ಎಲ್ಲಾ ಪಾಪಗಳನ್ನ ಶುದ್ಧಿ ಮಾಡೋದಿಕ್ಕೆ ಏನ್ಕಪ್ಪ ಸಾಮರ್ಥ್ಯ ಇದೆ ಅಂತಂದ್ರೆ ಯೇಸು ಕ್ರಿಸ್ತನ ರಕ್ತಕ್ಕೆ ಏನಾಗಿದೆ? ಸಾಮರ್ಥ್ಯ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ. ಅದಕ್ಕೆ ಬ್ಯಾಪ್ಟಿಸಮ್ ಅಂತಂದ್ರೆ ಏನಪ್ಪಾ ಅಂದ್ರೆ ಏನ್ರಿ ಪಾಪಗಳನ್ನ ಶಮಿಸೋದಿಕ್ಕೆ ಬ್ಯಾಪ್ಟಿಸಮ್ ಅಲ್ವರ. ಹಾಗಾದ್ರೆ ಯಾಕೆ ಈ ತರ ಬಂತು ಅಂದ್ರೆ ಏನ್ರಿ ಬೈಬಲ್ನಲ್ಲಿ ಏನ್ರಿ ಸ್ನಾನಿಕನ ಯೋಹಾನ ಇದೇ ಬ್ಯಾಪ್ಟಿಸಮ್ ಏನ್ ಮಾಡಿದ್ದು ಕೊಟ್ಟಿದ್ದು ಯಾರಿಗೆ? ಇಸ್ರೇಲ್ ಜನಗಳಿಗೆ ಅವ್ರು ಕೊಟ್ಟಿದ್ದು ಅಲ್ವರ. ಓದಿ ಮತ್ತೆ 3ನೇ ಅಧ್ಯಾಯ 11ನೇ ವಾಕ್ಯ. ಮತ್ತೆ 3:11.
ನಾನಂತೂ ನಿಮ್ಮನ್ನು ಮನಸ್ಸು ತಿರುಗಿಸಿಕೊಳ್ಳಬೇಕು, ಬೇಕೆಂಬುದಕ್ಕೆ ಜಾನ್ ಬ್ರದರ್, ನಿಮ್ ಬ್ಯಾಕ್ ಗ್ರೌಂಡ್ ತುಂಬಾ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್. ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡು ಹೇಳಕ್ ಓದಕ್ಕಾಗ್ತದ? ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ನೋಡ್ರ ಆತನು ಏನ್ರಿ, ನಾನಂತೂ ಏನ್ರಿ ಮನಸ್ಸು ತಿರುಗಿಕೊಳ್ಳಬೇಕಂತ ನಿಮ್ಗೆ ಏನ್ ಮಾಡ್ತೀನಿ, ಬ್ಯಾಪ್ಟಿಸಮ್ ಕೊಡ್ತೀನಿ. ನೋಡಿದ್ರ, ಮಾನಸಾಂತರ ಒಂದೋದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತೀನಿ, ದೀಕ್ಷಾಸ್ನಾನ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಯೋವಾನ ಕೊಟ್ಟಿರಂತ ಬ್ಯಾಪ್ಟಿಸಮ್ ಏನಕ್ಕಪ್ಪ ಅಂದ್ರೆ ಮಾನಸಾಂತರ ಒಂದೋದಕ್ಕೆ, ಮನ ತಿರುಗೋದಿಕ್ಕೆ. ನೋಡಿ, ಅದೇ ಮತ್ತೇಯದಲ್ಲಿ 3ನೇ ಅಧ್ಯಾಯ 6ನೇ ವಾಕ್ಯ. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ನೋಡ್ರ, ಪಾಪಗಳನ್ನ ಹರಿಕೆ ಮಾಡಿ ಏನ್ ಮಾಡಿದ್ರು, ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ತಗೊಂತಾ ಇದ್ದಾರೆ. ನೋಡ್ರ, ಅಂದ್ರೆ ಪಾಪಗಳನ್ನ ಹರಿಕೆ ಮಾಡಿ ಪಾಪಗಳನ್ನ ಪ್ರಾಯಶ್ಚಿತ ಹೊಂದೋದಿಕ್ಕೇನೆ ಏನ್ರಿ ಯೋವಾನ ದೀಕ್ಷಾಸ್ನಾನ ಏನ್ ಮಾಡಿದ್ದು, ಕೊಟ್ಟಿದ್ದು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಯಾರು ಕೊಟ್ಟಿದ್ದು? ಯೋವಾನ್. ಇವನ್ನ ಯೇಸು ಕ್ರಿಸ್ತನ ಅಪೊಸ್ತಲರು ಕೂಡ ಇದೇ ಬ್ಯಾಪ್ಟಿಸಮ್ ಏನ್ ಮಾಡಿದ್ದು, ತಗೊಂಡಿದ್ದು, ಇದೇ ಬ್ಯಾಪ್ಟಿಸಮ್ ಕೊಟ್ಟಿದ್ದು. ಯೋಹಾನ 4ನೇ ಅಧ್ಯಾಯ 1 ಮತ್ತೆ 2ನೇ ವಾಕ್ಯ ದಯವಿಟ್ಟು ಓದಿ. ಯೇಸು ಯೇಸು ಯೋಹಾನಗಿಂತ ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಪರಿಸೇಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸು ಅಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ನೋಡ್ರ, ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಇದೇ ಬ್ಯಾಪ್ಟಿಸಮ್ ಕೊಡಿಸ್ತಾರೆ ಅಲ್ವರ. ಆದ್ರೆ ಇದು ಒಂದ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಯೇಸು ಕ್ರಿಸ್ತು ಯಾರಿಗೂ ಬ್ಯಾಪ್ಟಿಸಮ್ ಕೊಡ್ಲಿಲ್ವಂತೆ. ಯಾರಪ್ಪ ಕೊಟ್ಟಿದ್ದು ಅಂತ ನೋಡ್ತಿದ್ರೆ ಎಲ್ಲ ಅಪೊಸ್ತಲರು ಏನ್ ಮಾಡಿದ್ರು, ಕೊಟ್ಟಿರೋದು. ಏನಕ್ಕೆ ಈ ಪ್ರಶ್ನೆಗೆ ಕೊನೆಯಲ್ಲಿ ನಾವೇನ್ ಮಾಡೋಣ, ಉತ್ತರನ ನೋಡೋಣ, ಓಕೆನಾ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ದೀಕ್ಷಾಸ್ನಾನ ಅದರ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ಏನ್ರಿ, ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ಪಾಪಗಳೆಲ್ಲ ಬಿಟ್ಟು ದೇವ್ರ ಕಡೆ ಬಂದಿದ್ದ ಪ್ರಾಯಶ್ಚಿತ ಒಂದೋದಕ್ಕೋಸ್ಕರ ಏನ್ರಿ ಒಂದು ಸೂಚನೆಯಾಗಿ ಕೊಡ್ತಾ ಇದಾರಪ್ಪ ಅಂದ್ರೆ ಬ್ಯಾಪ್ಟಿಸಮ್. ಅಪೊಸ್ತಲ ಕೃತ್ಯಗಳು 2:38 ಓದಿ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ನೋಡ್ರ, ಆಗ ನೀವು ಏನ್ರಿ, ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ವೆರಿ ಗುಡ್ ಸ್ಟಾರ್ ಅಲ್ವರ. ಏನ್ರಿ, ನಿಮ್ಮ ಪಾಪಗಳನ್ನ ಹರಿಕೆ ಮಾಡಿ ಏನ್ರಿ ಅದರ ಪಾಪಗಳನ್ನ ಪರಿಹಾರ ಹೊಂದೋದಕ್ಕೋಸ್ಕರ ಏನ್ರಿ ನೀವು ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ ಮಾಡಿ, ನೀವು ಬ್ಯಾಪ್ಟಿಸಮ್ ತಗೊಳ್ಳಿ, ದೀಕ್ಷಾಸ್ನಾನ ಏನ್ ಮಾಡ್ರಿ ತಗೊಂಡ್ಲಿ ಅಲ್ವರ. ಸೇರಿ ಕರ್ತನಲ್ಲಿ ಪ್ರೀತಿ ಅಂತ சொல்றேன். ವೆರಿ ಗುಡ್. ಇಷ್ಟು ಒಂದು ಎಲ್ಲಾ ವಾಕ್ಯಗಳು ಏನಪ್ಪ ನೋಡಿದ್ರೆ ಅಂದ್ರೆ ಬ್ಯಾಪ್ಟಿಸಮ್ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ನಮ್ಮ ಪಾಪಗಳಿಂದ ಪರಿಹಾರ ಹೊಂದಿದೀವಿ ಅಂತ ನೋಡ್ಸೋದಕ್ಕೋಸ್ಕರ ತಗೊಂತಾ ಇರೋದೇನಪ್ಪ ಅಂದ್ರೆ ದೀಕ್ಷಾಸ್ನಾನ, ಬ್ಯಾಪ್ಟಿಸಮ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಹಾಗಿರ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗ್ತೀನಿ. ಏನಪ್ಪಾ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೆಂಗ್ ತೊಗೊಂಡ್ರು ಬ್ಯಾಪ್ಟಿಸಮ್? ಯೇಸು ಕ್ರಿಸ್ತ ಕೂಡ ಬ್ಯಾಪ್ಟಿಸಮ್ ತೊಗೊಂಡ್ರಲ್ವಾ? ಏನ್ ತೊಗೊಂಡಿದ್ ಮತ್ತೆ ಬ್ಯಾಪ್ಟಿಸಮ್? ಇವಾಗ ಯೇಸು ಕ್ರಿಸ್ತು ಪಾಪಿನಾ ಹೇಳ್ರಿ? ಇಲ್ಲದೆ ಮತ್ತೆ ಏನ್ ತೊಗೊಂಡ್ರು ಬ್ಯಾಪ್ಟಿಸಮ್? ಅವ್ರು ತಗೊಂಡ್ರಲ್ಲ. ಯೋವಾನ್ ಸ್ನಾನಕನ್ ಕೈಲೇನೆ, ಯೋವಾನ್ ಸ್ನಾನಕನ್ ಕೊಟ್ಟಿರಂತ ಬ್ಯಾಪ್ಟಿಸಮ್ ಯಾರು ತಗೊಂಡ್ರಂತೆ? ಯೇಸು ಕ್ರಿಸ್ತು ತಗೊಂಡ್ರಂತೆ. ಮತ್ತೆ ಹೆಂಗ್ ತೊಗೊಂಡ್ರು? ಯೋವಾನ್ ಸ್ನಾನಿಕ ಕೊಟ್ಟಿರಂತ ಬ್ಯಾಪ್ಟಿಸಮ್ ಏನಕ್ಕೆ? ಇವಾಗ ನೋಡಿದಲ್ಲ, ನಿಮ್ಮ ಪಾಪಗಳನ್ನ ಏನ್ರಿ ಏನ್ರಿ ಬಿಡುಗಡೆ ಆಗಿದ್ದೀರಾ ಅಂತ ನೋಡ್ಸೋದಕ್ಕೋಸ್ಕರ, ಮಾನಸಾಂತರ ಒಂದಿದ್ದೀರಾ ಅಂತ ನೋಡ್ಸೋದಕ್ಕೋಸ್ಕರ, ಏನ್ರಿ ಪಾಪಗಳನ್ನ ಹರಿಕೆ ಮಾಡಿ ನೀವೇನ್ ಮಾಡಿ, ನೀವು ದೇವ್ರ ಕಡೆ ತಿರುಗಿದ್ದೀರಾ ನೋಡ್ಸೋದಕ್ಕೋಸ್ಕರ ಬ್ಯಾಪ್ಟಿಸಮ್ ತಗೊಂಡ್ರ. ಮತ್ತೆ ಏನಕ್ಕೆ ಜೀಸಸ್ ಕ್ರೈಸ್ಟ್ ತಗೊಂಡ್ರು? ಹಂಗ ಜೀಸಸ್ ಕೂಡ ಪಾಪಗಳನ್ನ ಬಿಟ್ಬಿಟ್ಟಿದೀನಿ ಅಂತ ನೋಡ್ಸೋದಕ್ಕೋಸ್ಕರ ಬ್ಯಾಪ್ಟಿಸಮ್ ತಗೊಂಡ್ರ? ಹಂಗಾರೆ ಯೇಸು ಕ್ರಿಸ್ತ ಪಾಪಿನ? ಇಲ್ಲದೆ ಇಲ್ಲ. ಮತ್ತೆ ಯೇಸು ಕ್ರಿಸ್ತ ತಗೊಂಡಂತ ಬ್ಯಾಪ್ಟಿಸಮ್ ಅರ್ಥ ಏನು ಅದರ ಓದಿ. ಮತ್ತೆ 3:15. ಆದರೆ ಯೇಸು ಅವನಿಗೆ, ಸತ್ಯಕ್ಕೆ ಒಪ್ಪಿಕೋ,
ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸುವ ತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಏನ ಪುತ್ರ ಕೊಟ್ಟರು ಅಂದ್ರೆ ಸದ್ಯಕ್ಕೆ ಒಪ್ಬೇಕು. ಯಾಕಂದ್ರೆ ಈ ತರ ಮಾಡಿಂದ ಎಲ್ಲಾ ಧ್ರುವವನ್ನು ಏನ್ ಮಾಡ್ತೀನಿ ಅಂತಲ್ಲೇ ನೆರವೇರಿಸ್ತಂತೆ ಆಗ್ತದೆ. ಅದಕ್ಕೆ ನೀನ್ ಸದ್ಯಕ್ಕೆ ಒಪ್ಪುಕೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿಪಾ, ಅಂದ್ರೆ ಯೋವಾನ್ ಕೊಟ್ಟಂತ ಬ್ಯಾಪ್ಟಿಸಮ್ ಪಾಪ ಪರಿಹಾರ ಆಗೋದಿಕ್ಕೆ, ಅದರ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಅಲ್ದರ ಬ್ಯಾಪ್ಟಿಸಮ್ ಏನ್ ಮಾಡ್ರ ಕೊಟ್ರು. ಮತ್ತೆ ಕ್ರೈಸ್ಟ್ ಏನಿಗೆ ತಗೊಂಡವ್ರೆ ಅಲ್ಲರ, ಸ್ವಲ್ಪ ಥಿಂಕ್ ಮಾಡಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬ್ಯಾಪ್ಟಿಸಮ್ ಬಗ್ಗೆ ಸ್ಟಡಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ನೋಡ್ಬೇಕು ಯೋಹಾನ ಯಾರಿಗೆ ಬ್ಯಾಪ್ಟಿಸಮ್ ಕೊಟ್ರು ಅಂತ ಫಸ್ಟ್ ನಾವೇ ನೋಡ್ಬೇಕು, ಥಿಂಕ್ ಮಾಡ್ಬೇಕು. ಅಲ್ದ್ರ ಯೋಹಾನ ಎಲ್ಲರಿಗೂ ಬ್ಯಾಪ್ಟಿಸಮ್ ಕೊಟ್ರ ಅಂದ್ರೆ ಇಲ್ಲ. ಯೋಹಾನ ಕೊಟ್ಟಂತ ಬ್ಯಾಪ್ಟಿಸಮ್ ಯಾರಿಗಪ್ಪ ಕೊಟ್ಟಿದ್ದು ಅಂತಂದ್ರೆ ಯಹೂದ್ಯರುಗಳಿಗೆ ಏನ್ ಮಾಡಿದವರು ಬ್ಯಾಪ್ಟಿಸಮ್ನ ಕೊಟ್ಟಿದ್ದು, ಬೇರೆ ಎಲ್ಲರಿಗೂ ಕೊಡ್ಲಿಲ್ಲ. ನೋಡಿ, ಮತ್ತೆ 3ನೇ ಅಧ್ಯಾಯ 2ನೇ ವಾಕ್ಯ ಮೊದಲು ಓದಿ ಮ್ಯಾಥ್ಯೂ 3:2. ಪರಲೋಕ ರಾಜ್ಯವು ಸಮೀಪವಾಯಿತು. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಯಾರ ಕಡೆ ತಿರುಗಿರಿ? ದೇವ್ರ ಕಡೆ ತಿರುಗಿರಿ, ಮಾನಸಾಂತರ ಹೊಂದಿರಿ, ನೀವು ದೇವ್ರ ಕಡೆ ತಿರುಗಿರಿ ಅಂತ ಅಂದ್ಬಿಟ್ಟು ಬ್ಯಾಪ್ಟಿಸಮ್ ಹೇಳ್ತಾ ಕೊಟ್ರಂತೆ. ಸರಿ, 7ನೇ ವಾಕ್ಯ 8ನೇ ವಾಕ್ಯ ಬರ್ತಾರ ಹಂಗೆ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಅಂದದ್ದು, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ಸಾಕ್ಬಿಡಿ ಬರ್ತಾರೆ. ಅದ್ಗೆ ಇಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನಂತೆ ಅಲ್ಲಿ ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಯಾರಪ್ಪ ಬಂದ್ರು ಅಂತಂದ್ರೆ ಫರಿಸೇಯರು ಸದಿಸೇಯರು. ಅದರ ದೇವರ ಕೋಪದಿಂದ ಪಾರಾಗ್ಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ದಾರಿ ನೋಡಿಸ್ತವ್ರು ಯಾರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯಾರಿಗಪ್ಪ ಕೊಟ್ಟಿದ್ರು ಬ್ಯಾಪ್ಟಿಸಮ್ ಅಂತಂದ್ರೆ ಅನ್ಯ ಜನಗೋದ್ರು ಯಾರಿಗೂ ಕೊಡ್ಲಿಲ್ಲ. ಬ್ಯಾಪ್ಟಿಸಮ್ ಕೊಟ್ಟಿದ್ ಯಾರಿಗಪ್ಪ ಅಂತಂದ್ರೆ ಯಹೂದ್ಯರಿಗೆ ಮಾತ್ರ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಏನ್ರೆ ದೇವರ ಕೋಪದಿಂದ ತಪ್ಪಿಸ್ಕೊಳಕ್ಕೆ ನಿಮಗೆ ಮಾರ್ಗವನ್ನು ತೋರಿಸಿದವರು ಯಾರು? ಅದರಿಂದ ನೀವು ದೇವ್ರ ಕಡೆ ತಿರುಗಿದಿರಾ ಅಂತ ನೋಡ್ಸೋದಕ್ಕೋಸ್ಕರ ತಕ್ಕ ಫಲದಿಂದ ನೀವೇನ್ ಮಾಡ್ರಿ, ನೀವು ಅದನ್ನ ನೋಡ್ಸಿರಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯಾಕೆ ಯಹೂದ್ಯರಿಗೆ ಮಾತ್ರ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯಹೂದ್ಯರು ದೇವ್ರ ಜೊತೆಗೆ ಒಂದು ಒಡಂಬಡಿಕೆಯಲ್ಲಿದ್ರು. ನ್ಯಾಯ ಪ್ರಮಾಣ ದೇವ್ರು ಯಾರು ಕೊಟ್ಟಿದ್ದು? ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು. ಕರೆಕ್ಟಾ? ವೆರಿ ಗುಡ್. ಅಲ್ವರ ಯಾಕಪ್ಪ ಕೊಟ್ಟಿದ್ದು ಅಂತಂದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದ ಒಡಂಬಡಿಕೆ ಕೇಳಿ ಏನಾಗಿದ್ರು ಅಲ್ಲಿ ಬಂದಿದ್ರು. ಅಂದ್ರ ದೇವ್ರಿಗೂ ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶನ ಬಿಡುಗಡೆ ಮಾಡ್ಕೊಂಡು ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಸಿನಾಯಿ ಪರ್ವತದ ಹತ್ರ ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ರಿ ಮಾಡ್ಬಿಟ್ಟು ಏನ್ರಿ ಆ ನ್ಯಾಯ ಪ್ರಮಾಣ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಇಸ್ರೇಲ್ ಜನಗಳಿಗೆ ಆಲ್ರೆಡಿ ಒಂದ್ಸತಿ ಬ್ಯಾಪ್ಟಿಸಮ್ ಆಗಿದೆ. ಯಾವಾಗ ಆಗಿದೆ? ಮೋಸೆಯಲ್ಲಾಗಿದೆ ಅಂತ ನೋಡ್ರಿ ಅಂತೀನಿ. ಎಲ್ಲಿ ಹೇಳ್ತಾರೆ? 1ನೇ ಕೊರಿಂಥ 10ನೇ ಅಧ್ಯಾಯ 1 ಮತ್ತು 2 ಓದಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನಿಮ್ಮ ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ನೋಡ್ರ, ಯಾರಲ್ಲಿ? ಮೋಶೆಯಲ್ಲಿ. ಅಂದ್ರ ಮೋಸೆಯ ಶಿಷ್ಯರಾಗೋದಿಕ್ಕೋಸ್ಕರ ಏನ್ರಿ ಅವರು ದೀಕ್ಷಾ ಸ್ಥಾನ ತಗೊಂಡ್ರಂತೆ. ಎಲ್ಲಿ? ಕೆಂಪು ಸಮುದ್ರ ದಾಟ್ಬೇಕಾದ್ರೆ ಇಡೀ ರಾಜ್ಯಕ್ಕೆ, ಇಸ್ರೇಲ್ ರಾಜ್ಯಕ್ಕೆ ಏನಾಗ್ಬಿಡ್ತು? ಬ್ಯಾಪ್ಟಿಸಮ್ ಮಾಡ್ಬಿಡ್ತು. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇಸ್ರೇಲ್ ಜನಗಳು ಎಲ್ಲಾರು ನ್ಯಾಯ ಪ್ರಮಾಣ ಒಡಂಬಡಿಕೆ ಕೆಳಗೆ ಇರೋದ್ರಿಂದ ಮೋಸೆ ಶಿಷ್ಯರಾಗೋದಿಕ್ಕೋಸ್ಕರ ಆಲ್ರೆಡಿ ಏನ್ ಮಾಡಿದ್ರು? ಬ್ಯಾಪ್ಟಿಸಮ್ನ ತಗೊಂಡಿದ್ದಾರೆ. ಆ ಬ್ಯಾಪ್ಟಿಸಮ್ ಪ್ರಕಾರ ನ್ಯಾಯ ಪ್ರಮಾಣಕ್ಕೆ ಇವರು ಬದ್ಧರಾಗಿರ್ಬೇಕಾಯ್ತು. ನ್ಯಾಯ ಪ್ರಮಾಣಕ್ಕೆ ಎಲ್ಲಾ ರೀತಿಯಲ್ಲಿ ವಿಧೇಯರಾಗಿರ್ಬೇಕಾಯ್ತು. ಆದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದ ಪ್ರಕಾರ ದೇವರಿಗೆ ವಿಧೇಯರಾಗಿರ್ಲಿಲ್ಲ, ಅವಿಧೇಯರಾಗಿದ್ರು. ಅದಕ್ಕೆ ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಏನ್ ಹೇಳಿದ್ರು? ಎಲೆ ಸರ್ಪ ಜಾತಿಗಳವರೇ, ದೇವರ ಕೋಪದಿಂದ ಏನ್ರಿ ತಪ್ಪಿಸ್ಕೊಳಕ್ಕೆ ನಿಮ್ಗೆ ಮಾರ್ಗ ನೋಡಿಸಿದ್ ಯಾರು ಅಂತ ಅಂದ್ಬಿಟ್ಟು ನೀವು ಮಾನಸಾಂತರ ಹೊಂದಿದ್ದೀರಾ, ದೇವ್ರ ಕಡೆ ತಿರುಗಿದ್ದೀರಾ ಅಂತ ತಕ್ಕ ಫಲಗಳಿಂದ ತೋರಿಸಿ ಅಂತ ಅಂದ್ಬಿಟ್ಟು
ಏನ್ರಿ ಪಾಪದ ಪರಿಹಾರಕ್ಕಾಗಿ ಬ್ಯಾಪ್ಟಿಸಮ್ ಏನ್ ಮಾಡಿದ್ರಂತೆ, ಕೊಟ್ರಂತೆ. ಯಾರಿಗೆ? ಯಹೂದ್ಯರಿಗೆ. ಇದೇ ದೀಕ್ಷಾ ಸ್ಥಾನನ ಅಪೊಸ್ತಲ ಪೌಲ್ ಕೂಡ ಏನ್ ಮಾಡಿದ್ರು, ತಗೊಂಡ್ರು. ಇಲ್ಲಿ ಅಪೊಸ್ತಲ ಕೃತ್ಯಗಳು 22:16 ಓದಿ. ಅಪೊಸ್ತಲ ಕೃತ್ಯಗಳು 22:16. ಈಗ ನಿನಗೆ ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನು ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ನೋಡ್ರ, ಇದ್ಯಾಕೆ ಏನ್ರೆ ಸಾವಕಾಶ ಮಾಡಿತಿ? ಆತನ ಹೆಸರನ್ನು ಹೇಳ್ಬಿಟ್ಟು ಏನ್ ಮಾಡ, ನೀನು ಪಾಪನೆಲ್ಲ ತೊಳೆದುಕೊಳ್ಳುವಂತೆ ದೀಕ್ಷಾ ಸ್ಥಾನ ಮಾಡಿಸ್ಕೊ. ನೋಡ್ರ, ಹಂಗಾರೆ ಅಪೊಸ್ತಲ ಪೌಲ್ ಏನ್ ಮಾಡ್ರೆ, ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಪಾಪಗಳೆಲ್ಲ ತೊಳ್ಕೊಳಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. ಯಾಕೆ? ಅಪೊಸ್ತಲ ಪೌಲ್ ಕೂಡ ನ್ಯಾಯಪ್ರಮಾಣ ಕಡೆ ಏನಾಗಿದ್ದು ಇದ್ದಿದ್ದು ಹೇಳ್ತಾರಲ್ಲ, ನಾನು ಫರಿಸೇನು, ಯಹೂದ್ಯರಿಲ್ಲ ನಾನು ಯಹೂದ್ಯನೋ ಅಲ್ವರ. ಧರ್ಮಶಾಸ್ತ್ರ ವಿಚಾರ ನೋಡ್ಬೇಕಾದ್ರೆ ನಿಷ್ಕಳಂಕನು ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಯಾಕೆ ಅಂದ್ರೆ ಎಲ್ಲ ನ್ಯಾಯಪ್ರಮಾಣ ಕಡೆ ಇದ್ರು, ನ್ಯಾಯಪ್ರಮಾಣ ವಿರುದ್ಧವಾಗಿ ನಡೆದಿರೋದ್ರಿಂದ ಮಾನಸಾಂತರ ಹೊಂದಿರೋದಕ್ಕೋಸ್ಕರ, ದೇವ್ರ ಕಡೆ ತಿರುಗಿದಿರೋ ಅಂತ ನೋಡ್ಸೋದಕ್ಕೋಸ್ಕರ ಯಹೂದ್ಯರುಗಳಿಗೆ ಈ ದೀಕ್ಷಾ ಸ್ಥಾನ ಕೊಟ್ರು. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೊರಳ. ಇದು ಎಲ್ಲಿವರೆಗೂ ಮಾತ್ರ ಇತ್ತು ಅಂತಂದ್ರೆ ಬರೀ ಯಹೂದ್ಯರಿಗೆ ಮಾತ್ರ. ಎಲ್ಲಿವರೆಗೂ ಅಂತಂದ್ರೆ ಇಸ್ರೇಲ್ಗೆ 70 ವಾರಗಳು ಕೃಪೆಯ ಸಮಯ ಅಂತ ಕೊಟ್ಟಿದ್ರು. ಆ ಕೃಪೆಯ ಸಮಯ ತೀರುವ ತನಕ 70 ವಾರಗಳು ಮಾತ್ರ ಇವ್ರಿಗೇನಾಗಿದ್ದು, ಸೀಮಿತವಾಗಿತ್ತು. ಯಾವ್ದು 70 ವಾರಗಳು? ದಾನಿಯೇಲ 9ನೇ ಅಧ್ಯಾಯದಲ್ಲಿ ಬರುವಂತ 70 ವಾರಗಳು ಅಲ್ರ. ಏನ್ರಿ 70 ವಾರಗಳು ದೇವರು ಇಸ್ರೇಲ್ ಜನರಿಗೆ ಕೃಪೆ ಕೊಟ್ಟಿ ಅಂತ ಹೇಳ್ತಾರೆ ಗೊತ್ತಾ? ಆ ಕೃಪೆಯ ಸಮಯ ಕರೆಕ್ಟ್ ಆಗಿ ತೀರುವ ತನಕ ಏನಪ್ಪ ಆಗಿತ್ತಂದ್ರೆ ಸ್ಪೆಷಲ್ ಗ್ರೇಸ್ ಯಾರಿಗಿತ್ತು ಅಂದ್ರೆ ಯಹೂದ್ಯರಿಗಿತ್ತು. ಅದಕ್ಕೆ ದೇವರು ಸಭೆಗೆ ಚಿಕ್ಕ ಹಿಂಡಾಗಿ ಆರಿಸ್ಕೊಬೇಕಂತ ಫಸ್ಟ್ ಏನಪ್ಪ ಮಾಡಿದ್ದು ಅಂತಂದ್ರೆ, ಯಹೂದ್ಯರಲ್ಲಿ ಮಾಡಿದ್ರು ಒಂದ್ ಗುಂಪನ್ನ ಏನ್ ಮಾಡಿದ್ರು, ಅವ್ರು ಆಯ್ಕೆ ಮಾಡಿದ್ರು ಅಲ್ವಾ. ಒಂದು ಯಹೂದ್ಯರಲ್ಲಿ ಒಂದ್ ಗುಂಪನ್ನ ಆಯ್ಕೆ ಮಾಡ್ಬಿಟ್ಟು, ಯಾವಾಗ ಆ ಯಹೂದ್ಯರಲ್ಲಿ ಸಫಿಶಿಯಂಟ್ ಆಗಿರೋಂತ ನಂಬರ್ ಅವ್ರಿಗೆ ಸಿಕ್ಲಿಲ್ವೋ, ದೇವ್ರು ಯಾರ ಕಡೆಗಪ್ಪ ತಿರುಗಿದ್ರು ಅಂದ್ರೆ ಅನ್ಯ ಜನಾಂಗದ ಕಡೆಗೆ ಏನ್ ಮಾಡಿದ್ರು, ಅವ್ರು ತಿರುಗಿದ್ರು. ಅದರ ಓದು ನೋಡಿ, ಅಪೊಸ್ತಲ ಕೃತ್ಯಗಳು 13:46. ಜಾನ್ ಬ್ರದರ್ ದಯವಿಟ್ಟು ನಿಮ್ಮ ಮೊಬೈಲ್ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದ್ ಜಾಗದಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ನ ಕೇಳಿ ದಯವಿಟ್ಟು. ಬದರ್ ಓದಿ, ಅನಿಲ್ ಬದರ್. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ಅಂದದ್ದು, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ವೆರಿ ಗುಡ್ ಬ್ರದರ್. ನೋಡ್ರ, ಫಸ್ಟ್ ದೇವ್ರ ಕೃಪೆ ಕೊಟ್ಟಿದ್ದು ಯಾರಿಗೆ ಅಂದ್ರೆ ಯಹೂದ್ಯರಿಗೆ. ಆದ್ರೆ ಯಹೂದ್ಯರು ಅದಕ್ಕೆ ದೇವರ ಕೃಪೆಗೆ ಅಪಾತ್ರರಾಗಿರೋದ್ರಿಂದ ದೇವ್ರು ಇವಾಗ ಯಾರ ಕಡೆಗಪ್ಪ ತಿರುಗ್ತಾ ಇದ್ದಾರೆ? ಅನ್ಯ ಜನಾಂಗದ ಕಡೆಗೆ ತಿರುಗ್ತಾ ಇದ್ದಾರೆ. ಹಂಗಾದ್ರೆ ನ್ಯಾಯ ಪ್ರಮಾಣಕ್ಕೆ ಬದ್ಧರಾಗಿರೋಂಥ ಯಹೂದ್ಯರಿಗೆ ಫಸ್ಟ್ ದೇವ್ರ ಕೃಪೆ ಕೊಟ್ರು. ಅದಕ್ಕೆ ಅವಿದ್ಯರಾಗಿ ನಡೆದ್ರೆ ದೇವ್ರು ಯಾರ ಕಡೆ ತಿರುಗ್ತಾರೆ? ಅನ್ಯ ಜನಾಂಗದ ಕಡೆ ತಿರುಗ್ತಾರಂತೆ. ಇದನ್ನ ವಾಕ್ಯ ಓದಿ ಬದರ್. ಅಪೊಸ್ತಲ ಕೃತ್ಯಗಳು 15:14 ಬದರ್. ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನ ವಿವರಿಸಿದನಷ್ಟೇ. ನೋಡ್ರ, ಏನ್ರಿ ಸಹೋದರರೇ, ದೇವರು ಮೊದಲು ಏನಂತೆ ಅನ್ಯ ಜನಾಂಗದಿಂದ ಏನ್ರ ಕಟಾಕ್ಷಿಸಿ ತನ್ನ ಹೆಸರಿಗಾಗಿ ಒಂದು ಗುಂಪನ್ನೇ ಮಾಡದಂತೆ ಆಯ್ಕೆ ಮಾಡದಂತೆ. ಯಾವಾಗ? ಯಹೂದ್ಯರನ್ನ ಕೈ ಬಿಟ್ಟಿದ್ಮೇಲೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಫಸ್ಟ್ ಯಹೂದ್ಯರಿಗಿತ್ತ ಅವಕಾಶ ಯಾವಾಗ ಯಹೂದ್ಯರು ಕಳ್ಕೊಂಡ್ರು, ದೇವ್ರು ಅನ್ಯ ಜನ ಕಡೆ ತಿರುಗಿದ್ರು. ಇದೇಗಪ್ಪ ಅಂತಂದ್ರೆ ನೋಡಿ, ದೇವ್ರು ಅಬ್ರಾಹಂ ಮಾಡಿದಂತ ವಾಗ್ದಾನ ಒಂದು ಒಲಿವು ಮರ ತರ ರೀ. ಅದರ ಬೇರಿದೆ, ಒಲಿವು ಮರಕ್ಕೆ ಏನಾಗಿದೆ? ಬೇರೆ ಬುಡ ಇದೆ ಅಲ್ವರ, ಬೇರಿದೆ. ಆದ್ರೆ ಒಲಿವು ಮರಗಳಲ್ಲಿ ಎಲೆಗಳೇನಾಯ್ತು? ಇಸ್ರೇಲ್ ರಾಜ್ಯದ ತರ ಎಲೆಗಳೇನಾಯ್ತು? ಬೆಳ್ಕೊಂತು. ಆದ್ರೆ ದೇವರು ಆ ಒಂದು ಎಣ್ಣೆ ಮರದಲ್ಲಿ ಏನಪ್ಪ ನೋಡೋದಂದ್ರೆ ಒಳ್ಳೆ ಫಲಗಳು ಕೊಡ್ತದೆ, ಒಳ್ಳೆ ಎಣ್ಣೆ ಮರದ ಫಲಗಳು ಕೊಡ್ತದೆ ಅಂತ ಮಾಡೋದು ದೇವ್ರು ಎದುರು ನೋಡಿದ್ರು ಅಲ್ವರ. ಯಾರೋ ಇಸ್ರೇಲಲ್ಲಿ ಎದುರು ನೋಡಿದ್ರು ದೇವ್ರು. ನೋಡಿ, ರೋಮಾಪುರದಲ್ಲಿ 11ನೇ ಅಧ್ಯಾಯ 17-20 ಬುಧರ್. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಉರುಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ.
ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ. ಅವರು ನಂಬದೇ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ. ನೋಡ್ರ, ಏನಕ್ಕೆ ಮುರಿದಾಕಲ್ಪಟ್ಟಿದ್ದು? ನಂಬಿಕೆ ಇಲ್ಲದೆ ಕಾರಣದಿಂದ. ಅದರ ಕರ್ತನ ಪ್ರೀತಿ ಅಂತ ಕೆಲವು ಕೊಂಬೆಗಳನ್ನ ದೇವರೇ ಮಾಡ್ತಾರೆ ಅಂದ್ರೆ ಮುರಿದಾಕ್ಬಿಡ್ತಾರೆ. ಕರ್ತನ ಪ್ರೀತಿ ಅಂತ ಸರಸ್ಸುಗಳೇ, ಯಾಕೆ ಅಂತಂದ್ರೆ ಕೆಲವೊಂದು ಕೊಂಬೆಗಳು ಏನ್ರಿ ನಂಬಿಕೆ ಇಲ್ಲದ ಕಾರಣದಿಂದ. ಕರ್ತನ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಊರೆಣ್ಣೆ ಮರ ಯಾವ್ದಂದ್ರೆ ಇಸ್ರೇಲ್ ರಾಜ್ಯ. ಇದಕ್ಕಿರಂತ ಒಂದು ಕೊಂಬೆಗಳಲ್ಲಿ ದೇವರ ಫಲಗಳನ್ನ ಎದುರು ನೋಡ್ತಾರೆ. ಆದ್ರೆ ದೇವರು ಆ ಫಲಗಳನ್ನ ಕೊಡದಿರೋದ್ರಿಂದ ಕೆಲವೊಂದು ಕೊಂಬೆಗಳೇನ್ ಮಾಡ್ತಾರೆ, ಮುರಿದಾಕ್ಬಿಟ್ರಂತೆ. ಸರಿ, ಇನ್ನೊಂದು ಮರ ಇದೆ ಅಂತೆ. ಎಂತ ಎಣ್ಣೆ ಮರ ಅಂತ? ಕಾಡೆಣ್ಣೆ ಮರ. ನಾವೆಲ್ಲ ಏನ್ರಿ ಅಲ್ಲ, ನಾವೆಲ್ಲ ಊರೆಣ್ಣೆ ಮರಗಳ, ನಾವೆಲ್ಲ ಕಾಡೆಣ್ಣೆ ಮರಗಳು. ಅದ ದೇವ್ರಿಗೆ ನಾವು ಪವಿತ್ರಾತ್ಮನ ಫಲಗಳನ್ನ ಕೊಡ್ತಾ ಇದ್ವಿ, ಎಣ್ಣೆ. ಅದರ ಇದು ಎಂತ ಅಂದ್ರೆ ಕಾಡೆಣ್ಣೆ ಮರ ಅಂತೆ. ಆದ್ರೆ ಇದ್ರಲ್ಲಿ ಈ ಕೊಂಬೆಗಳಿಗೆ ಏನ್ರಿ ಎಲ್ಲಾ ರೀತಿ ಗುಣಲಕ್ಷಣಗಳೇನಾಗೈತೆ ಐತೆ ಅಲ್ವರ. ಅದರಿಂದ ಏನಪ್ಪ ಮಾಡೋದಂದ್ರೆ ನಂಬಿಕೆ ಇಲ್ದಿರಂತ ಯಹೂದ್ಯರ ಒಂದು ಕೊಂಬೆಗಳನ್ನ ತೆಗೆದಾಕಿ ಏನ್ ಮಾಡೋದು, ಗ್ರಾಫ್ಟಿಂಗ್ ಏನ್ ಮಾಡೋರು ಇವಾಗ ಮಾಡಾರಂತೆ. ಅದರ ಅದಕ್ಕೆ ನಮ್ಮನ್ನ ಏನ್ ಮಾಡೋರೆ, ಕಸಿ ಕಟ್ಸೋರಂತೆ. ಎಲ್ಲಿ? ಊರೆಣ್ಣೆ ಮರದಲ್ಲಿ. ನೋಡಿ, ಕ್ಲೀನ್ ನೋಡ್ಬೋದು ಈ ಪಿಕ್ಚರ್ ಅಲ್ಲಿ. ಊರೆಣ್ಣೆ ಮರ ಇದೆ, ಕಾಡೆಣ್ಣೆ ಮರ ಇದೆ. ಊರೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳಿಗೆ ನಂಬಿಕೆ ಇಲ್ದಿರೋದನ್ನ ತೆಗೆದಾಕದ್ರಂತೆ. ಇವಾಗ ಕಾಡೆಣ್ಣೆ ಮರಗಳಿಗೆ ಆ ನಂಬಿಕೆ ಐತೆ ಅಂತ ನೋಡ್ರಿ ಇರ್ತೀನಿ. ಇವಾಗ ಅದನ್ನ ತಂದೇನ್ ಮಾಡೋರು, ಇವಾಗ ಅಲ್ಲಿ ಸೀರೆ ಎಲ್ಲಿ ಕಸಿ ಕಟ್ಟವ್ರೆ? ಏನ್ರಿ ಊರೆಣ್ಣೆ ಮರಕ್ಕೆ ನೋಡ್ರಿ ಇವಾಗ ಕಸಿ ಕಟ್ಬಿಟ್ರು. ಯಾರನ್ನ? ಯಹೂದ್ಯರಲ್ಲಿ ಕೆಲವು ಜನಕ್ಕೆ ನಂಬಿಕೆ ಇಲ್ದಿರೋದನ್ನ ಕಿತ್ತಾಕ್ಬಿಟ್ಟು ಅನ್ಯ ಜನಾಂಗದಿರಂತ ಕೆಲವು ಜನ ಏನ್ ಮಾಡಿದ್ರು, ಇವಾಗ ತಂದ್ಬಿಟ್ಟು ಏನ್ ಮಾಡಿ ಇವಾಗ ಊರೆಣ್ಣೆ ಮರಕ್ಕೆ ಕಸಿ ಕಟ್ಟವ್ರೆ. ಅನ್ಯ ಜನಾಂಗದವರ ನಮ್ಮನ್ನ ಅಬ್ರಾಮ ವಂಶದ ದೇವ್ರ ಏನ್ ಮಾಡೋರು ಇವಾಗ ಸೇರ್ಸೋರೆ. ಇವಾಗ ನಮಗೆ ಯಾವ ಬ್ಯಾಪ್ಟಿಸಮ್ ಹೋಗಂದ್ರೆ ನಮಗೆ ಬಂದ್ಬಿಟ್ಟು ಮಾನಸಾಂತರದ ಬ್ಯಾಪ್ಟಿಸಮ್ ನಮ್ಗೆ ಅಪ್ಲೈ ಆಗ್ತದ? ಖಂಡಿತವಾಗೂ ನಮಗೆ ಅಪ್ಲೈ ಆಗಲ್ಲ. ಯಾಕಪ್ಪ ಆಗಲ್ಲ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಅನ್ಯ ಜನಾಂಗರಾಗಿರೋ ನಾವು ಯಾವುದೇ ಕಾರಣಕ್ಕೂ ಏನ್ರಿ ನಾವು ನ್ಯಾಯ ಪ್ರಮಾಣ ಕೆಳಗಡೆ ಇಲ್ಲವೇ ಇಲ್ಲ. ಕರೆಕ್ಟಾ? ನಾವು ನ್ಯಾಯ ಪ್ರಮಾಣ ಕೆಳಗಡೆ ಏನಾಗಿಲ್ಲ, ಇಲ್ವೇ ಇಲ್ಲ. ನಾವು ಮೋಸ ಹೊಡ್ಗೆ ದೀಕ್ಷೆ ತಗೊಂಡಿದ್ದೀರಾ? ತೊಗೊಂಡಿದ್ದೆ ನಾವು ಮೋಸ ದೀಕ್ಷೆ ತಗೊಂಡಿದ್ದು ಯಾರು? ಇಸ್ರೇಲ್ ಜನ ಮಾತ್ರ. ನಮ್ಗೆಲ್ಲಿ ತೊಗೊಂಡಿದ್ದಾರೆ? ನಮ್ಗೆ ಅದ್ ಬಿಟ್ಟು ಸಂಬಂಧನೇ ಇಲ್ಲ. ಅದರಿಂದ ನಾವು ಮೊದಲನೇ ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂತಂದ್ರೆ ಈ ಮಾನಸಾಂತರ ಹೊಂದಿರೋ ದೀಕ್ಷೆ ಸಹ ನಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಹಂಗಾರೆ ಅನ್ಯ ಜನಾಂಗದ ಬ್ಯಾಪ್ಟಿಸಮ್ ಏನೋ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅನ್ಯ ಜನಾಂಗದ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂತ ಅಂದ್ಬಿಟ್ಟೆ ಅಪೊಸ್ತಲ ಪೌಲ್ ತುಂಬಾ ಡೀಟೇಲ್ ಆಗಿ ರೋಮಪುರದ 6ನೇ ಅಧ್ಯಾಯ ಹೇಳ್ತಾರೆ. ಓದಿಂತೀನಿ ಇಲ್ಲಿ. ರೋಮಪುರದಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯ ಓದಿ ಬುಧರ್. 3, 4, 5 ಒಂದೊಂದೇ ವಾಕ್ಯ ಓದ್ಕೊಳೋಣ. ಓದಿ ಎಲ್ಲ ದಯವಿಟ್ಟು ಗಮನ ಇಟ್ಟು ಕೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹೀಗಿರಲಾಗಿ ಯೇಸುವಿನಲ್ಲಿ ಓದಿ ವಿಜಯ್ ಕುಮಾರ್ ಅಷ್ಟರ್. ಓದ್ಲಾ ಬ್ರದರ್? ಓದಿ ಇಷ್ಟ ದಯವಿಟ್ಟು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು ನಿಮಗೆ ತಿಳಿಯೋದು ಅಂತ ಅಂದ್ಬಿಟ್ಟು ಅಪೊಸ್ತಲ ಪೌಲ್ ಯಾರಿಗೆ ಬರೀತಾ ಇದಾರೆ? ರೋಮಾಪುರದಲ್ಲಿರೋ ಜನಗಳಿಗೆ ಬರೀತಾರೆ. ಇವ್ರು ರೋಮಾಪುರದಲ್ಲಿ ಯಾರೆಲ್ಲ ಯಹೂದ್ಯರ? ಎಲ್ಲ ಅನ್ಯ ಜನಾಂಗದವರು. ಅದನ್ನೇ ಕ್ಲಾರಿಟಿ ಕೊಡ್ತಾರೆ ಅಪೊಸ್ತಲ ಪೌಲ್. ನೋಡಪ್ಪ, ನೀವೆಲ್ಲ ದೀಕ್ಷಾಸ್ನಾನ ತಗೊಂಡ್ರಲ್ಲ, ನೀವೆಲ್ಲ ಏನ್ ತೊಗೊಂಡಿದ್ದೀರ ದೀಕ್ಷಾಸ್ನಾನ? ಮಾನಸಾಂತರ ಹೊಂದೋದಿಕ್ಕಲ್ಲ. ಮತ್ತೆ ಏನಕ್ಕಪ್ಪ ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಸಭೆಯಲ್ಲಿ ಸೇರೋದಿಕ್ಕೆ, ಮತದಲ್ಲಿ ಸೇರೋದಿಕ್ಕೆ, ಧರ್ಮದಲ್ಲಿ ಸೇರೋದಿಕ್ಕೆ, ಕನ್ವರ್ಟ್ ಆಗೋದಿಕ್ಕೆ ಅಲ್ವೇ ಅಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ. ಕ್ರಿಸ್ತ ಯೇಸುವಿನಲ್ಲಿ ಸೇರೋದನ್ನೇನು? ಸಭೆಯ ಪಾಠ ಜ್ಞಾಪನ ಆಯ್ತಾ? ಚಿಕ್ಕ ಹಿಂಡು 1,44,000 ಜನ ಕ್ರಿಸ್ತನ ದೇಹಕ್ಕೆ ಅಂಗವಾಗಿ ಸೇರೋದಿಕ್ಕೆ ಏನ್ರಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾರಾದ ನೀವೆಲ್ಲರೂ. ಯಾರೆಲ್ಲ ಅನ್ಯ ಜನಗಳು ಎಲ್ಲ ಈ ತರ ತಗೊಂಡಿದ್ದೀರೋ, ಏನಕ್ಕೆ ತಗೊಂಡಿದ್ರಂತೆ? ಆತನ ಮರಣದಲ್ಲಿ ಪಾಲ್ಗಾರ ಆಗೋದಿಕ್ಕೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅಂದ್ರೆ ದೀಕ್ಷಾ ಸ್ನಾನ ಮಾಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ ಸುಮ್ಮನೆ ನಮ್ಮ ಪಾಪನೆಲ್ಲ ಪರಿಹಾರ ಆಗೋದಿಕ್ಕೆ ಅಲ್ವೇ ಅಲ್ಲ. ಏನ್ ಹೇಳ್ತಾರೆ? ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗಾರರಾಗೋದಿಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೇವು ಅಂತ ನೀವು ತಿಳಿಯೋದು. ಹಂಗಾರೆ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾವ್ರೆ. ಎಲ್ಲ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಪಾಪ ಕ್ಷಮಾಪಣೆಗೆ ದೀಕ್ಷಾ ಸ್ನಾನ ತಗೊಳ್ಬೇಕು, ನೀರಲ್ಲಿ ಮುಳ್ಬಿಟ್ರೆ ಎಲ್ಲ ತೊಡೆದಂಗೆ ಆಗ್ಬಿಡ್ತಾರೆ ಅಂದ್ಬಿಟ್ಟು
ನೋ ನೋ, ಅದು ಬೈಬಲ್ ಹೇಳೋದಿಲ್ಲ. ಅಪೊಸ್ತಲ ಪೌಲ್ ಹೇಳ್ತಾರೆ, ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗೊರಾಗೋದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡೆ ಅಂತ ನೀವು ತಿಳಿಯೋದು ಮರ್ತೋಗ್ಬಿಟ್ರೆ ಅಜ್ಜಲ್ದಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಹೋಗಿ ಇಷ್ಟ, ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ತಾರ. ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಯೇಸು ಕ್ರಿಸ್ತು ಯಾವ ತರ ಒಂದು ಸತ್ತಿ ಜೀವಂತವಾಗಿ ಎದ್ದಿ ದೇವ್ರಿಗೆ ನಾನು ವಿಧೇಯರಾಗಿ ನಡ್ಕೊಂಡ್ರು, ಇದೇ ತರ ನಾವು ಹೊಸೊಬ್ಬರಾಗಿ ನಡೆದುಕೊಳ್ಬೇಕು ಹೇಳ್ತಾರೆ. ಕ್ರಿಸ್ತ ಯೇಸುವಿನ ದೀಕ್ಷಾಸ್ನಾನ ಮಾಡ್ಕೊಂಡ್ರಲ್ಲ ಎಂತಾರೆ, ಕ್ರಿಸ್ತನ ಮರಣದಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ಅಂತೆ. ಇದೇನಪ್ಪ ಕ್ರಿಸ್ತನ ಮರಣ ಅಂದ್ರ? ಸರಿ, ಇವಾಗ ಮರಣ ಅಂದ್ರ ಕ್ರಿಸ್ತನ ಮರಣ ಹೊಂದ್ರು. ಏನಕ್ಕೆ ಮರಣ ಹೊಂದ್ರು? ಸ್ವಲ್ಪ ನಾವೇನ್ ಮಾಡೋಣ, ಅಬ್ಸರ್ವ್ ಮಾಡೋಣ. ಅಂದ್ರ ಇವಾಗ ಯೇಸು ಕ್ರಿಸ್ತು ಸತ್ತಿದ್ ಏನಕ್ಕೆ ಹೇಳ್ರಿ? ಯೇಸು ಕ್ರಿಸ್ತು ಸತ್ತಿದ್ ಏನಕ್ಕೆ? ಆದಾಮನಿಂದ ಬಂದಿರತಕ್ಕಂಥ ಪಾಪದಿಂದ ಬಿಡಿಸೋದಕ್ಕೆ ಸತ್ರು. ಸರಿ, ಪಾಪಿ ಯಾಕೆ ಸತ್ರ ಅಥವಾ ಪಾಪಕ್ಕಾಗಿ ಸತ್ರ? ಪಾಪಕ್ಕಾಗಿ ಸತ್ರಿ. ನೋಡ್ರ ಎರಡು ವ್ಯತ್ಯಾಸ ನೋಡಿ. ಇಲ್ಲಿ ನೋಡಿ, ಇಬ್ರು ಆದಾಮ ನೋಡ್ತೀನಿ. ಮೊದಲನೇ ಆದಾಮ, ಎರಡನೇ ಆದಾಮ, ಇಬ್ರು ಇದ್ದಿರ್ತಾನೆ. ಇಬ್ರು ಆದಾಮ್ಗಳೇ, ಇಬ್ರು ಮರಣ ಹೊಂದಿದ್ರು. ಆದಾಮ್ ಮರಣ ಹೊಂದ ಏನಕ್ಕೊಂದ ಮರಣ? ಪಾಪಕ್ಕಾಗಿ ಮರಣ ಹೊಂದ, ಪಾಪಿಯಾಗಿ ಮರಣ ಹೊಂದ. ಪಾಪಿಯಾಗಿ ಮರಣ ಹೊಂದಿದ ಮೊದಲನೇ ಆದಾಮ. ಪಾಪಿಯಾಗಿ ಮರಣ ಹೊಂದ. ಎರಡನೇ ಆದಾಮನು ಪಾಪಿಯಾಗಿ ಮರಣ ಹೊಂದ. ಎಸ್, ಎರಡಕ್ಕೂ ವ್ಯತ್ಯಾಸ. ವೆರಿ ಗುಡ್, ಎಸ್ ಕರೆಕ್ಟ್. ಎರಡಿಗೂ ವ್ಯತ್ಯಾಸ ಇದೆ. ಪಾಪಿಯಾಗಿ ಸಾಯೋದಿಕ್ಕೂ ಪಾಪಿಗಾಗಿ ಸಾಯೋದಿಕ್ಕೂ ಏನಿದೆ? ವ್ಯತ್ಯಾಸ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಕ್ರಿಸ್ತನು ಮರಣ ಹೊಂದಿದ್ದು ಒಂದು ತ್ಯಾಗಮಯವಾದಂತ ಮರಣ. ಈ ಮರಣದಲ್ಲೇ ಪಾಲ್ಗಾರಾಗೋದಿಕ್ಕೆ ನಮ್ಮನ್ನೇನ್ ಮಾಡ್ತಾರದು? ಕರಿತಾರದು. ಕನ್ವರ್ಟ್ ಆಗೋದಿಕ್ಕಲ್ಲ, ಅಂದ್ರ ಜಾತಿ ಬಿಟ್ಬಿಟ್ಟು ಜಾತಿ ಬಂದ್ಬಿಡಕ್ಕಲ್ಲ, ಮನಸಾಂತರ ಮತಾಂತರ ಹೊಂದೋದಿಕ್ಕಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಏನಕ್ಕಪ್ಪ ಹೇಳ್ತಾರೆ? ಕ್ರಿಸ್ತ ಯೇಸುವಿನ ಮರಣದಲ್ಲಿ. ಅಂದ್ರೆ ಯೇಸು ಕ್ರಿಸ್ತು ಯಾವ ತರ ಒಂದು ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ಇದ್ರೋ, ಇದೇ ರೀತಿ ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ನಮ್ಮನ್ನು ಕೂಡ ಪಾಲ್ಗೊಳ್ಳೋದಿಕ್ಕೆ ದೇವ್ರು ನಮ್ಮ ಕರೀತಾರೆ. ಇದನ್ನೇ ದೀಕ್ಷಾಸ್ನಾನ ಅಂದ್ರೆ ಪ್ರಾಪರ್ ಆಗಿರೋಂಥ ಮೀನಿಂಗ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಮನ್ಸಿಂಗಿತ್ತು, ಈಗೋ ದೇವರೇ ಬರ್ತಾ ಇದ್ದೀನಿ, ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ? ಬರ್ತಾ ಇದ್ದೀನಿ ಅಂದ್ರ ಓದಿ ಹೀಬ್ರೂಸ್ 10:7. ಓದಿ ಇಬ್ರಿಯರು 10:7. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು. ನೋಡ್ರ ಏನಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ಹೋದಾಗ ಮನಸ್ಸಿಗಿಂತ ಈಗೋ ದೇವರೇ ಬರ್ತಾ ಇದ್ದೀನಿ, ನಿನ್ನ ಚಿತ್ತವನ್ನು ನೆರವೇರಿಸೋದಿಕ್ಕೆ ಬರ್ತಾ ಇದ್ದೀನಿ. ಪುಸ್ತಕದ ಸುರುಳಿಯಲ್ಲಿ ನನ್ನ ಬಗ್ಗೆ ಬರ್ದಿದೆಯಲ್ಲ, ಇದನ್ನೆಲ್ಲ ನೆರವೇರಿಸೋದಿಕ್ಕೆ ಏನ್ ಮಾಡ್ತಾ ಇದ್ದೀನಿ? ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಬ್ಯಾಪ್ಟಿಸಮ್ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರೋದು. ಅದಕ್ಕೆ ಅಪೊಸ್ತಲ ಪೌಲ್ ಬಹು ಕ್ಲಿಯರ್ ಆಗಿ ಹೇಳ್ಬಿಟ್ರು. ಏನಪ್ಪಾ ಅಂತಂದ್ರೆ, ನೀವೆಲ್ಲ ಸತ್ತಿರಲ್ವಾ ಅಂತ. ಓದಿ ಕೊಲೋಸ್ಯರು 3:3. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನೋಡ್ರ, ಯಾಕಂದ್ರೆ ನೀವೆಲ್ಲ ಸತ್ತಿರಲ್ಲ ಅಲ್ವರ? ಏನ್ರಿ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಏನಾಗಿದೆ? ದೇವರಲ್ಲಿ ಮರೆಯಾಗಲ್ಪಟ್ಟಿದೆ. ಯು ಆರ್ ಹಿಡನ್ ಇನ್ ಕ್ರೈಸ್ಟ್, ಡೆಡ್ ಇನ್ ಕ್ರೈಸ್ಟ್ ಅಂತಂದ್ರು. ನಾವ್ ಹೆಂಗಪ್ಪ ಈ ಕ್ರಿಸ್ತನ ಸತ್ರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಕ್ರಿಸ್ತನ ಮರಣದಲ್ಲಿ ಪಾಲ್ಭಾಗರಾಗಂತ ರೀತಿಯಲ್ಲಿ ಎಲ್ಲ ಹೇಳೋದು ಯಾರಿಗೆ? ಎಲ್ಲ ಅನ್ಯ ಜನರು ಹೇಳ್ತಾರೆ. ಕೊಲೊಸ್ಸೆ ಬರೆದ ಪತ್ರಿಕೆ, ಗಲಾತ್ಯರು, ಅದರ ಇದೆಲ್ಲ ಹೋಗ್ಬಿಟ್ಟು ಯಾರು ರೋಮನ್ಸ್ ಅಲ್ಲಿ ಇರೋಂಥ ಯಹೂದ್ಯರಿಗೆ ಯಾರಿಗೂ ಹೇಳ್ತಾರಲ್ಲ, ಅನ್ಯ ಜನರಿಗೆ ಹೇಳ್ತಾರದು. ಅಲ್ಲ, ನಾವೆಲ್ಲ ಏನಾಗಿದ್ರಿ? ಸತ್ತಿರಲ್ಲ. ಅದಕ್ಕೆ ಹೇಳೋದು ಗಲಾತ್ಯರು 2:20 ಅಂದ್ರೆ ಕ್ರಿಸ್ತನೊಂದಿಗೆ ಶಿಲ್ಬೆಗಾಗೇನಂತೆ ಹಾಕಲ್ಪಟ್ಟವರಾಗಿದ್ದೀರಿ ಅಂತ. ಓದಿ ಗಲಾತ್ಯರು 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು.
ವೆರಿ ಗುಡ್. ನೋಡ್ರ ಏನಂತಾರೆ, ಇನ್ಮೇಲೆ ನಾನ್ ಜೀವಿಸ್ತಾ ಇಲ್ಲ, ನಾನು ಯಾರು ಜೀವಿಸ್ತಂತೆ, ಕ್ರಿಸ್ತನು ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಇದೇ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದು, ಕ್ರಿಸ್ತನ ಹೆಜ್ಜೆಜ್ಜಾಡಿಯಲ್ಲಿ ಏನ್ ಮಾಡೋದು, ನಡೆಯೋದು ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು. ಯೇಸು ಕ್ರಿಸ್ತು ಸಾಯಂತ ಮುಂಟಲ್ಲಿ ಒಂದ್ ಮಾತು ಹೇಳಿದ್ರು ಶಿಷ್ಯನ್ಗಳಿಗೆ. ಏನಂತ ಹೇಳ್ತಾರೆ ಗೊತ್ತಾ? ಲೂಕ 12:50 ನಾನು ತಗೊಂಬೇಕಾಗಿರಂತ ದೀಕ್ಷಾಸ್ಥಾನ ಇನ್ನೊಂದುಂಟು, ಅದನ್ನ ತಗೊಳೋ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಓದಿ ಲೂಕ 12:50. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಮತ್ತೆ ಇನ್ನೊಂದ್ಸತಿ ಓದಿ, ಸ್ವಲ್ಪ ನೆಟ್ವರ್ಕ್ ಇರಲಿಲ್ಲ, ಇನ್ನೊಂದ್ಸತಿ ಓದಿ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ನೋಡ್ರ, ನಾನು ಹೊಂದ್ಬೇಕಾದ ದೀಕ್ಷಾಸ್ಥಾನ ಒಂದು ಉಂಟಂತೆ, ಅದನ್ನ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನಲ್ಲಿ ಇದೆ ಅಂತ ಹೇಳ್ತೀನಿ. ಯಾವ ದೀಕ್ಷಾಸ್ಥಾನ? ಯೇಸು ಕ್ರಿಸ್ತು ಯೋರ್ದಾನ್ ತೊಗೊಂಡಿದ್ರು, ಇನ್ಯಾವ ದೀಕ್ಷಾಸ್ಥಾನ ತಗೊಬೇಕಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೋರ್ದಾನ್ ನದಿಯಲ್ಲಿ ತೊಗೊಂಡಂತ ದೀಕ್ಷಾಸ್ಥಾನ ಜಸ್ಟ್ ಒಂದು ಚಿಹ್ನೆ. ನಿಜವಾದ ದೀಕ್ಷಾಸ್ಥಾನ ಏನ್ ಗೊತ್ತಾ? ಆ ಲೈಫಲ್ಲಿ ಮರಣದ ದೀಕ್ಷಾಸ್ಥಾನ ಇಟ್ಕೊಂಡಿದ್ದೀನಿ. ಇದನ್ನ ನಾನು ನೆರವೇರಿಸೋ ತನಕ, ನಾನು ಫಿಸಿಕಲ್ ಆಗಿ ಇದು ಮಾಡಿ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನ ಇದೀನಿ ಅಂತ ಯಾರಪ್ಪ ಹೇಳಿದ್ದು? ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು ಹೇಳಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಅದಕ್ಕೆ ದೀಕ್ಷಾಸ್ಥಾನ ಅಂತಂದ್ರೆ ಏನಪ್ಪ ಅಂದ್ರೆ ಮರಣದಲ್ಲಿ ಪಾಲ್ಗೊಳ್ಳೋದು. ಅದಕ್ಕೆ ನೋಡ್ರಿ, ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಯೋಹಾನ ಮತ್ತೆ ಯಾಕೋಬರ ತಾಯಿ ಬಂದ್ ಏನ್ ಕೇಳ್ತಾರೆ ಜೀಸಸ್ ಕ್ರೈಸ್ಟ್ ಹತ್ರ? ಕಳೆದ ವಾರ ಕೂಡ ನೋಡೋಲ್ಲ, ಬಂದ್ ಏನ್ ಕೇಳ್ತಾರೆ? ಸ್ವಾಮಿ, ನನ್ನ ಇಬ್ರು ಮಕ್ಳಿಗೆ ದಯವಿಟ್ಟು ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡಿ ಅಂತ ಹೇಳ್ಬೇಕ್ರೆ, ಕ್ರೈಸ್ಟ್ ಹೇಳ್ತಾರೆ, ಸ್ತ್ರೀಯೇ ನೀನ್ ಏನ್ ಕೇಳ್ತೀಯ, ನೀನು ಅರಿಯನು ಅಲ್ವರ? ಅದನ್ನ ಕೂತ್ಕೊಡಕ್ಕೆ ಅವಕಾಶ ಕೊಡೋದಕ್ಕೆ ಯಾರಿಗ್ ಮಾತ್ರ ಕೃಪೆ ಇದೆ ಅಂತಂದ್ರೆ ಅದಕ್ಕೆ ದೇವ್ರಿಗೆ ಮಾತ್ರ ಏನಾಗಿರೋ ಅಧಿಕಾರ ಇರೋದು, ಇನ್ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕೂತ್ಕೊಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನು? ನಾನ್ ಕುಡಿಯಂತ ಪಾತ್ರೆ ನಿಮ್ಮನ್ನ ಕುಡಿಯಲ್ಲ ಆದೀತೆ, ನಾನ್ ತಗೊಬೇಕಂತ ದೀಕ್ಷಾಸ್ಥಾನ ನೀವು ತೊಗೊಳಕ್ ಆದೀತೆ ಅಂತ ಏನ್ಬಿಟ್ಟು ಪ್ರಶ್ನೆಯಲ್ಲಿ ಹಾಕ್ತಾರೆ ಅಲ್ವರ? ಓದಿ ಮಾರ್ಕ್ 10 ಚಾಪ್ಟರ್ 35-38. ಆಗ ಜಬುದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ ಅಂದದ್ದು, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನೊಂದು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ವೆರಿ ಗುಡ್. ನೋಡ್ರ, ಎಡಗಡೆ ಬಲಗಡೆ ಕೂತ್ಕೊಂಡು ಅನುಗ್ರಹ ಮಾಡ್ಬೇಕು ಅಂತ ಹೇಳ್ತಾರೆ. ಕ್ರೈಸ್ತನ್ ಉತ್ತರ ಕೊಟ್ಟರು, ಓದಿಬೋದ್ರಿ ಇವಾಗ. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತೆ, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದ ಆದೀತೆ ಎಂದು ಉತ್ತರ ಕೊಟ್ಟನು. ನೋಡ್ರ, ಯಾಕಪ್ಪ ಇವಾಗ ಯೇಸು ಕ್ರಿಸ್ತು ಕೂಡ ಅಂತ ಪಾತ್ರೆಲಿ ಕುಡಿಯಕ್ಕಾಗಿಲ್ವಾ? ಲಿಟಲ್ ಪಾತ್ರೆನ ಕಳ್ಗೊಳ ನೋಡಿದ್ರಿ, ಪಾತ್ರೆ ಏನು ಅಂತ ಅನುಭವಗಳು ಅಲ್ವರ? ಅದೇ ತರ ದೀಕ್ಷಾಸ್ಥಾನ ಅಂತ ಹೇಳ್ಬೇಕ್ರೆ ಇದು ನೇರವಾಗಿರೋ ದೀಕ್ಷಾಸ್ಥಾನ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ಹೆಂಗೆ ದೀಕ್ಷಾಸ್ಥಾನ ತಗೊಂಡ್ರೋ ಇದೇ ದೀಕ್ಷಾಸ್ಥಾನ ಶಿಷ್ಯನ್ಗಳು ಜನ ಕೊಟ್ಟಾರಂತೆ, ಸಿಕ್ಕಾಪಟ್ಟೆ ಜನ ಕೊಟ್ಟಂತೆ ಬೈಬಲ್ ಅಲ್ಲೇ ಏನಂದ್ರೆ ಯೋಹಾನ 4ನೇ ಅಧ್ಯಾಯದ ಪ್ರೂಫ್ ಇದೆ. ಆಗಿರ್ಬೇಕು ಇದೇ ದೀಕ್ಷಾಸ್ಥಾನದ ಬಗ್ಗೆ ಲಿಟರಲ್ ಆಗಿ ಹೇಳ್ತಾ ಇದ್ರೆ ಯಾಕೆ ತೊಗೊಳಕ್ಕಾಗಲ್ಲ? ಶಿಷ್ಯನ್ರು ಆರಾಮಾಗಿ ನೀರು ಅಷ್ಟೇ ತರ ನಡೀರಿ ಸ್ವಾಮಿ, ಈ ನೀರಲ್ಲಿ ಮುಳುಗನ ಅಂತ ಮುಳುಗ್ಬಿಟ್ಟಿರೋರು. ಇಲ್ಲಿ ಜೀಸಸ್ ಕ್ರೈಸ್ಟು ಲಿಟ್ರಲ್ ಆಗಿರಂತ ನೀರಿನ ದೀಕ್ಷಾಸ್ಥಾನದ ಬಗ್ಗೆನೇ ಮಾತಾಡ್ತಾ ಇಲ್ಲ, ಬದಲಾಗಿ ಅವ್ರ ಮರಣದ ದೀಕ್ಷಾಸ್ಥಾನದ ಬಗ್ಗೆ ಏನ್ ಮಾಡ್ತಾರೆ? ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಮಾತಾಡ್ತಾ ಇದಾರೆ. ಕರ್ತನ ಒಂದು ಮರಣ ಅದೇ ಹೇಳ್ತಾರದು. ನಾನು ಕುಡಿಯಂತ ಒಂದು ಪಾತ್ರೆ, ನನಗೆ ದೇವ್ರು ಕೊಟ್ಟಂತ ಅನುಭವ, ಕಷ್ಟ, ಸಂಕಟ ಇದನ್ನಲ್ಲಿ ಪಾಲ್ಗೊಳ್ಳೋದು ನಿಮ್ಗೆ ಸಿದ್ಧ ಇದೆಯಾ? ನಿಮ್ಗೆ ಮನ್ಸಿದ್ಯಾ? ನಾನು ಯಾವ ತರ ಒಂದು ಮರಣದ ದೀಕ್ಷಾಸ್ಥಾನ ತಗೊಂತ ಇದೀನೋ ಇದರಲ್ಲಿ ನಿಮ್ಗೆ ಪಾಲ್ಗಾಕಿ ನಿಮ್ಗೆ ಮನ್ಸಿದ್ಯಾ ಅಂತ ಏನ್ ಮಾಡ್ತಾರೆ? ಕ್ರೈಸ್ಟ್ ಒಂದು ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ತಗೊಂಡಿರಂತ ದೀಕ್ಷಾಸ್ಥಾನನೇ ಬೇರೆ, ಯಹೂದ್ಯರಿಗೆ ಕೊಟ್ಟಿರಂತ ದೀಕ್ಷಾಸ್ಥಾನನೇ ಬೇರೆ. ನೋಡ್ರಿ, ಅದಕ್ಕೆ ಇವಾಗ ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂತಂದ್ರೆ, ಯೋಹಾನ ಎಲ್ಲರಿಗೂ ದೀಕ್ಷಾಸ್ಥಾನ ಕೊಡ್ತಾ ಇರ್ತಾರೆ. ಯಾರು ಕೊಡ್ತಾ ಇರ್ತಾರೆ? ಎಲ್ಲ ಯಹೂದ್ಯರು ಕೊಡ್ತಾ ಇರ್ತಾರೆ. ಯಹೂದ್ಯರೆಲ್ಲ ಬರ್ತಾ ಇರ್ತಾರೆ, ಫರಿಸಿಯರು, ಸದೀಶಿಯರು, ಅದರ ನ್ಯಾಯಶಾಸ್ತ್ರಿಗಳು, ಸುಂಕದವರು ಎಲ್ಲರೂ ಬಂದು ತಗೊಂತ ಇರ್ತಾರೆ. ಫರಿಸಿಯರು ನೋಡ್ಬಿಟ್ಟು ಏನ್ ಮಾಡ್ತಾರೆ? ಎಲ್ಲಾ ಸರ್ಪ ಜಾತಿಗಳವ್ರೆ, ನಿಮಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ದೇವ್ರ ಕೋಪದಿಂದ ದೂರ ಆಗೋದಿಕ್ಕೆ, ಮಾನಸಾಂತರ ಹೊಂದಕ್ಕೆ ನಿಮ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ನೀವು ಮಾನಸಾಂತರ ಹೊಂದಿದ್ದೀರಾ ಅಂತಂದ್ಬಿಟ್ಟು ತಕ್ಕ ಫಲದಿಂದ ನೋಡ್ಸಿ ಅಂತಂದ್ಬಿಟ್ಟು ನೀವು ಪಾಪಗಳನ್ನ ಪರಿಹಾರ ಮಾಡ್ಕೊಂಡು ಹರಿಕೆ ಮಾಡ್ಕೊಂಡು ದೀಕ್ಷಾಸ್ಥಾನ ತಗೊಳ್ಳಿ ಅಂತಂದ್ಬಿಟ್ಟು ಯಹೂದ್ಯರಿಗೆ ಹೇಳ್ತಾರೆ.
ಹಿಂಗೆ ಎಲ್ಲ ಯಹೂದ್ಯರು ಬಂದು ಬ್ಯಾಪ್ಟಿಸಮ್ ತಗೋತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಬ್ರು ಮತ್ತೆ ಸೆಂಟ್ರಲಿ ಯಾರಪ್ಪ ಅಂದ್ರೆ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಯೋಹಾನ ಏನಂತಾರೆ? ಏನಂದ್ರೆ ಯೋಹಾನ ಯಾರಿಗೂ ಗೊತ್ತಿದ್ಯಾ? ಅದಕ್ಕೆ ಬೈಬಲ್ ಆಗೋ ಓದ್ಬೇಕು. ಯಜ್ಞಕ್ಕೆ ನೇಮಿಸಿದ ಹಾ? ಕುರಿಮರಿ, ದೇವರ ಕುರಿಮರಿ. ಕುರಿಮರಿ. ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು. ಓದಿ, ಇವಾಗ ಇನ್ನೊಂದು ಓದಿಸ್ತೀನಿ, ಓದಿ. ಎಲ್ಲಿ? ಮತ್ತೆ 3ನೇ ಅಧ್ಯಾಯ 13-15 ನಿಧಾನ ಒಂದೊಂದೇ ವಾಕ್ಯ ಓದ್ಕೊಂಬನಿ, ಗಮನ ಇಟ್ಟು ಗಮನಿಸಿ ಎಲ್ಲರೂ. ಓದ್ರಿ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದನ ಒಳಗೆ ಬಂದನು. ಆಗ ಯೋಹಾನನು ಅಂದದ್ದು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನು ತಡೆಯುತ್ತಾ ಇದ್ದನು. ವೆರಿ ಗುಡ್ ಬ್ರದರ್. ಏನಂತಂದ್ರು? ಯೋಹಾನ ಕ್ರೈಸ್ಟ್ ನೋಡಿದ ತಕ್ಷಣ ಏನ್ ಹೇಳ್ತಾರಂದ್ರೆ, ಏನ್ ಸ್ವಾಮಿ, ಆಕ್ಚುಲಿ ನಾನ್ ನಿಮ್ಮಿಂದ ದೀಕ್ಷಾಸ್ನಾನ ತಗೊಬೇಕು, ಇಲ್ಲಿ ನೋಡ್ಬೇಕಾದ್ರೆ ನೀವು ಉಲ್ಟಾ ನನ್ನ ಹತ್ರ ದೀಕ್ಷಾಸ್ನಾನ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ಟ್ ನ ತಡೀತಾರೆ. ಯಾಕಪ್ಪ ತಡೋರು? ಯಾಕೆ ಗೊತ್ತಾ? ಏನ್ರಿ, ಯೇಸು ಕ್ರಿಸ್ತನ ಪಾಪ ಇದೆಯಾ? ಇಲ್ಲದೆ ಅವ್ರ ಪಾಪಿನೇ ಅಲ್ಲ. ಇದು ಯೋಹಾನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅಲ್ರ. ಯಾಕಂದ್ರೆ ಯೋಹಾನ ಮತ್ತೆ ಜೀಸಸ್ ಕ್ರೈಸ್ಟ್ ಇಬ್ರು ಏನ್ರಿ ಸಂಬಂಧಿಕರು. ಗೊತ್ತಿಲ್ವಾ? ಎಷ್ಟು ಜನ ಗೊತ್ತು? ಎಲಿಜಬೆತ್ ಮರಿಯಳು ಇಬ್ರು ಸ್ನೇಹಿತರೆ, ಒಂದೇ ಸಂಬಂಧ. ಎಲಿಜಬೆತ್ ಮತ್ತೆ ಮರಿಯಳು ಕಸಿನ್ಸ್. ವೆರಿ ಗುಡ್ ಸ್ಟಾರ್, ಕರೆಕ್ಟ್. ಎಲಿಜಬೆತ್ ಮರಿಯಳು ಏನ್ರಿ ಸಹೋದರಿಗಳು ಅಲ್ರ. ಯೋಹಾನ ಗರ್ಭದಲ್ಲಿ 6 ತಿಂಗಳಾಗಿರ್ಬೇಕಾರೆ ಮರಿಯಲ್ ಬರ್ತಾಳೆ, ಮರಿಯಲ್ ಗರ್ಭವತಿ ಆಗಿರ್ತಾರೆ. ಅವಾಗ ಯೋಹಾನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಹೊಟ್ಟೆಯಲ್ಲಿ ಸಂತೋಷದಿಂದ ಕುಡಿತಾರೆ ಅಲ್ರ. ಹಂಗಾರೆ ಇಬ್ರಿಗೂ 6 ತಿಂಗಳು ಏನಿದೆ, ಗ್ಯಾಪ್ ಇದೆ. ಯೇಸು ಕ್ರಿಸ್ತ ಪವಿತ್ರ ಆತ್ಮನ ಒಂದು ಕೃಪೆಯಿಂದನೇ ಹುಟ್ಟಿರೋದು, ಒಬ್ಬ ಪರಿಶುದ್ಧನು ಅಂತ ಅಂದ್ಬಿಟ್ಟು ಯೋಹಾನನ್ಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಿತ್ರಿ. ಹಂಗಾರೆ ಅವ್ರು ಎಲ್ಲಾರ ತರ ಏನಲ್ಲ, ಪಾಪಿ ಅಲ್ವೇ ಅಲ್ಲ. ಹಂಗಿರ್ಬೇಕಾರೆ ಪಾಪ ಇಲ್ದಿರೋರು ಏನ್ರಿ ಪರಿಶುದ್ಧವಾಗಿರೋ ಒಬ್ರು ಬ್ಯಾಪ್ಟಿಸಮ್ ತೊಗೊಂಡಾಗ ಬಂದವಾಗ ಮೇನ್ರಿ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಮಾನಸಾಂತರ ಹೊಂದಿದ್ರಿ ಅಂತ ಬ್ಯಾಪ್ಟಿಸಮ್ ತೊಗೊಂಡಾಗ ಬಂದವಾಗ ಯೋಹಾನ ಡೆಫಿನೆಟ್ ಆಗಿ ಏನ್ ಮಾಡ್ತಾನೆ ಅಂದ್ರೆ ಸ್ಟಾಪ್ ಮಾಡ್ತಾರೆ. ವೇಟ್ ಮಾಡಿ, ಬೇಡ, ನೀವ್ಯಾಕೆ ತಗೊಂತಾ ಇದೀರಾ, ನೀವು ಪಾಪಿನೇ ಅಲ್ವಲ್ಲ ಅಂತ ಅಂದ್ಬಿಟ್ಟು ತಡೀತಾರೆ ಅಲ್ವರ. ಯಾಕೆ ತಡೆದ್ರು ಅಂದ್ರೆ ಇದಕ್ಕೆ ತಡೆದಿದ್ದು. ಯೋಹಾನನ್ ಚೆನ್ನಾಗಿ ಗೊತ್ತಿತ್ತು ಯೇಸು ಕ್ರಿಸ್ತ ಪರಿಶುದ್ಧನು, ಅವನ ನಿಷ್ಕಳಂಕನು ಎಲ್ಲರ ಏನ್ರಿ ಇಡೀ ಜಗತ್ತಿನ ಪಾಪ ನಿವಾರಣೆ ಮಾಡೋದು ಯಜ್ಞದ ಕುರಿಯಾಗಿರ್ಬೇಕು. ಅವ್ನಲ್ಲಿ ಪಾಪ ಇರಕ್ಕೆ ಹೆಂಗ್ ಸಾಧ್ಯ? ಮತ್ತೆ ಅವ್ರು ಪಾಪ ದೀಕ್ಷೆ ತಗೊಂಡ್ರೆ ಏನ್ ಅರ್ಥ ಬರ್ತದೆ? ಅದು ಸರೋಗಲ್ಲ, ಬೇಡ ಅಂತ ಏನ್ ಮಾಡ್ತಾರೆ, ತಡೀತಾರೆ. ಆದ್ರೆ ಕ್ರೈಸ್ತನ ಉತ್ತರ ಕೊಟ್ಟರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲಾ ಕ್ರೈಸ್ತವರು ಇದನ್ನ ಅರ್ಥ ಮಾಡ್ಕೊಬೇಕು. ಅದರ ಓದಿ ಬದ ಮುಂದಕ್ಕೆ. ಎಂದು ಹೇಳಿ ಆತನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ ಅಂದದ್ದು, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಏನ್ ಮಾಡ್ತಾರೆ? ಸದ್ಯಕ್ಕೆ ಒಪ್ಕೋ ಅಂತ ಅಂದ್ಬಿಟ್ಟು ಕ್ರೈಸ್ಟ್ ಏನ್ ಮಾಡ್ತಾರೆ, ಅವ್ರಿಗೆ ಮಾತಾಡ್ತಾರೆ. ಇರೋ ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗಿಲ್ಲ. ಇವಾಗ ನಿಮ್ಗೆ ಹೇಳಿ ನೋಡಿ, 45 ನಿಮಿಷ ಹೇಳ್ತಾ ಇದ್ದೀನಿ ಬ್ಯಾಪ್ಟಿಸಮ್ ಅಂತ. ಇವೆಲ್ಲ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿರೋ ಯೋಹನ್ ಏನಾಗಿರೋದು, ಟೋಟಲ್ ಕನ್ಫ್ಯೂಸ್ ಆಗ್ಬಿಟ್ಟಿರೋದು. ಯಾಕಂದ್ರೆ ಇವ್ರು ಕೊಡ್ತಾರೆ ಬ್ಯಾಪ್ಟಿಸಮೇ ಒಂದು ಬ್ಯಾಪ್ಟಿಸಮ್, ಕ್ರೈಸ್ತ ಅಂತಾರೆ ಬ್ಯಾಪ್ಟಿಸಮ್ ಇನ್ನೊಂದು. ಇದನ್ನ ಹೇಳ್ತಾ ಕೂತಿರೋ ಯೋಹನ್ ಏನಾಗಿರೋದು, ಇದೇನು ಇದು ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಅವ್ರೇನಾಗ್ಬಿಟ್ಟಿರೋದು, ಕನ್ಫ್ಯೂಸ್ ಆಗ್ಬಿಟ್ಟಿರೋದು. ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಅದಕ್ಕೆ ಕ್ರೈಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ. ಸದ್ಯಕ್ಕೆ ಒಪ್ಕೋ, ಯಾರಿಗೆ ಮಾಡ್ಬೇಡ, ನೀನ್ ದಯವಿಟ್ಟು ಒಪ್ಕೋ. ಯಾಕಂದ್ರೆ ಈ ತರ ನಾನ್ ಮಾಡೋದ್ರಿಂದ ದೇವರ ನೀತಿಯಲ್ಲಿ ಏನೋ ಇದೆ. ಆ ತರ ಮಾಡೋದ್ರಿಂದ ದೇವ್ರ ನೀತಿನ ತೃಪ್ತಿ ಪಡಿಸಂಗ್ ಆಗ್ತದೆ, ದೇವ್ರ ನೀತಿನ ಸರಿಪಡಿಸ್ದಂಗ್ ಆಗ್ತದೆ, ನೆರವೇರಿಸ್ದಂಗ್ ಆಗ್ತದೆ. ದಯವಿಟ್ಟು ಒಪ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಯೋಹನ ಸರಿ ಆಯ್ತಪ್ಪ, ನೀ ಹೇಳ್ದಂತೆನೆ ಆಗ್ಲಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಒಪ್ಕೊಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಹೇಳೋದು ಕ್ರೈಸ್ಟ್ ತೊಗೊಂಡಿದ ಬ್ಯಾಪ್ಟಿಸಮೇ ಬೇರೆ. ಇವತ್ತು ನಮ್ಮ ಕ್ರೈಸ್ತವ್ರಿಗೆ ಅರ್ಥನೇ ಗೊತ್ತಿಲ್ಲ ರೀ ಪಾಪ. ಬೈಬಲ್ ಓದ್ತಾರೆ ಅಪ್ಪಲೆ ತಿಪ್ಪಲೆ ಮಾಡಿ ಬೈಬಲ್ ಓದ್ರೆ ಸರಿ, ಬ್ಯಾಪ್ಟಿಸಮ್ ಅನ್ನು ಏನಪ್ಪ ಹೇಳಪ್ಪ ಕಂದ ಅಂತ ಅಂದ್ಬಿಟ್ರೆ, ಅಯ್ಯೋ ನಮ್ಮ ಪಾಪನೆಲ್ಲ ಪರಿಹಾರಕ್ಕೆ ಏನ್ಬಿಟ್ಟು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟೆ ಅಂತ. ಎಲ್ಲೈತೆ ಬೈಬಲ್ ನೋಡ್ಸಿರ್ತೀರಿ? ಯಾರಿಗೆ ಹೇಳ್ತಾರದೀವಲ್ಲ, ಎಲ್ಲೆಲ್ಲಿ ಪಾಪ ನಿವಾರಣೆಗಾಗಿ ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ಹೇಳ್ತಾ ಇದೆಯೋ ಅದೆಲ್ಲ ವಾಕ್ಯ ದಯವಿಟ್ಟು ತೆಗೆದು ಓದಿ ಅಂತೀನಿ. ಬೇಕಾದ್ರೆ ನಾನೇ ನೋಡ್ತೀನಿ ನಿಮ್ಗೆ ಎಲ್ಲರಿಗೂ. ಅದರ ಇನ್ನ 1 hour ಕೂತ್ಕೊಳ್ರಿ, ಫುಲ್ ಬೈಬಲ್ ಅಂತ ಎಲ್ಲ ವಾಕ್ಯಗಳು ನೋಡ್ತೀನಿ. ಇದು ಹೇಳ್ತಾರೆ ಅದೆಲ್ಲ ಬರೀ ಯಹೂದ್ಯರಿಗೆ, ನ್ಯಾಯ ಪ್ರಮಾಣಕ್ಕೆ ಅಂತ ಯಹೂದ್ಯರಿಗೆ ಹೊರತು ಅನ್ಯ ಜನಾಂಗದವ್ರಿಗೆ ಅಲ್ವೇ ಅಲ್ಲ. ಕ್ರೈಸ್ಟ್ ತಗೊಂಡಿರೋ ಬ್ಯಾಪ್ಟಿಸಮ್ ಡಿಫ್ರೆಂಟ್. ಇವಾಗ ನಾವು ಯಾರ ಹೆಜ್ಜೆಜಡಿಯಲ್ಲಿ ನಡಿಬೇಕು? ಯಹೂದ್ಯರ ಪ್ರಕಾರ ನ್ಯಾಯ ಪ್ರಮಾಣದಂತೆ ಯಹೂದ್ಯರ ಪ್ರಕಾರ ನಡಿಬೇಕಾ, ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡಿಬೇಕಾ? ಏನ್ರಪ್ಪ ಒಬ್ರು ಉತ್ತರ ಕೊಡಲ್ಲ ಅಂತೀರಾ? ಓ, ನೀವ್ ಯಾರು ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡೆಯಂಗಿಲ್ಲ ಹಂಗಾರೆ. ಸಂತೋಷ ಆಗ್ಲಿ ಬಿಡಿ, ತತ್ವ. ಮತ್ತೆ ಒಬ್ಬರೇ ಒಬ್ರು ಅಂದ್ರೆ ಮಿಕ್ದವರಲ್ಲಿ 9 ಜನ ಎಲ್ಲಿ
10 ಜನ ಬರ್ತಾರೆ ಅದ್ಭುತ ಮಾಡ್ಕೊಳಕ್ಕೆ, 9 ಜನ ರೈಟ್ ಅಬೌಟ್ ಟರ್ನ್ ಒಬ್ಬರೇ ಬಂದು ಹೇಳ್ತಾರೆ. ನೋಡಿ ಅದೇ ತರ ಇಲ್ಲ ಆಯ್ತು, 9 ಜನಕ್ಕೇನಿಲ್ಲ, ಉತ್ತರನೇ ಇಲ್ಲ ಅಂದ್ರೆ ಏನರ್ಥ? ನೀವೇನಾರ ಮಾಡ್ಕೊಳ್ಳಿ, ನಮ್ಮ ಪಣ್ಣವ್ ಇದ್ದಂಗೆ ಇರ್ತೀರಿ ಅಂತ. ಸರಿ, ಓಕೆ, ಬೈಬಲ್ ಏನ್ ಹೇಳ್ತಾರೆ ಓದಿಂತೀನಿ. ದೀಕ್ಷಾ ಸ್ಥಾನದ ಅರ್ಥ ಏನಂತೆ? 1 ಪೇತ್ರ 3:21 ಓದಿ. 1 ಪೇತ್ರ 3:21 ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಅಂಡರ್ಲೈನ್ ಯೇಸು ಮಾಡ್ಕೊಳ್ಳಿ. ಕ್ರಿಸ್ತ ಏನ್ರಿ? ಆ ನೀರಿಗೆ ಅನುರೂಪವಂತ ದೀಕ್ಷಾ ಸ್ಥಾನವು ಇಲ್ಲಿ ಹೇಳ್ತಾರೆ ನೋಡಿ. ದೀಕ್ಷಾ ಸ್ಥಾನದ ಉತ್ತರ ಹೇಳ್ತಾರೆ, ಬರ್ಕೊಳ್ಳಿ, ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ. ಅಲ್ಲ, ಒಳ್ಳೆ ಅಂಡರ್ಲೈನ್ ಮಾಡ್ಕೊಳ್ಳಿ. ವೇಟ್ ಅನಿಲ್ ಬದರ್, ದಯವಿಟ್ಟು ಗಮನ ಇಟ್ಟು ಓದ್ಬೇಕು ನೀವು. ಸುಮ್ನೆ ಬಡಬಡ ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಅದೇನಲ್ವಂತೆ? ಮೈ ಕೊಳೆಯನ್ನು ಹೋಗಲಾಡಿಸಿದಂಥದ್ದಲ್ಲ. ಏನ್ರಿ? ಅದು ದೀಕ್ಷಾ ಸ್ಥಾನ ಅಲ್ಲಪ್ಪ. ದಟ್ ಈಸ್ ನಾಟ್ ಎ ಬಾತ್. ಸ್ನಾನ ಅಲ್ಲ ಅದು. ಪಾಪಗಳನ್ನ ಪರಿಹಾರ ಮಾಡ್ಕೊಳಕ್ಕೆ, ಪಾಪಗಳನ್ನ ತೊಳೆಯೋದಿಕ್ ಅಲ್ಲ. ಮತ್ ಇನ್ನೇನದು? ಓದಿ ಮುಂದಕ್ಕೆ. ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಅದು ಕನ್ನಡದಲ್ಲಿ ದೇವ್ರ ಹತ್ರ ಬೇಡ್ಕೊಬೇಕು ಅಂತ. ನೋ ನೋ ನೋ, ಇಂಗ್ಲಿಷ್ ಗೊತ್ತ ಹೇಳ್ತಾರೆ, ಇಟ್ ಈಸ್ ಎ ಆನ್ಸರ್ ಆಫ್ ಎ ಗುಡ್ ಕಾನ್ಶಿಯನ್ಸ್ ಟುವರ್ಡ್ಸ್ ಗಾಡ್ ಅಂತ ಹೇಳ್ತಾರೆ. ದೇವರ ಹತ್ರಕ್ಕೆ ಏನ್ರಿ? ಒಳ್ಳೆ ಮನಸ್ಸಾಕ್ಷಿಯಿಂದ ನಾವು ದೇವತ ಮಾಡುವಂತ ಒಂದು ಒಡಂಬಡಿಕೆ ಅಂತ ಏನ್ ಮಾಡ್ತಾರೆ. ತಮಿಳ ಚೆನ್ನಾಗಿ ಬರ್ತಾರೆ, ತಮಿಳು ಯಾರ ಹತ್ರ ಇದ್ರೆ ಓದ್ಬೋದು, ಯಾರ ಹತ್ರ ಇಲ್ಲ ಅನ್ಸ್ತದೆ. ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ ಅಂತ ಹೇಳ್ತಾರೆ. ಒಳ್ಳೆ ಮನಸ್ಸಾಕ್ಷಿಯಿಂದ ದೇವತ್ರ ಮಾಡಂತ ಒಡಂಬಡಿಕೆ, ದೇವ್ರ ಮಾಡಂತ ಎಲ್ಲಾ ಕೃಪೆಗಳನ್ನ ನೆನ್ಸ್ಕೊಂಡು ಇನ್ಮೇಲಿಂದ ನಾನು ಲೋಕಕ್ಕೆ ಸಾಯ್ತೀನಿ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳಾಗ್ತೀನಿ ಅಂತ ಅನ್ಬಿಟ್ಟು ದೇವತ ಮಾಡ್ಕೊಂಡಂತ ಒಳ್ಳೆ ಮನಸ್ಸಾಕ್ಷಿಯ ಒಡಂಬಡಿಕೆನೆ ನಿಜವಾದ ಬ್ಯಾಪ್ಟಿಸಮ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೇ ಬ್ಯಾಪ್ಟಿಸಮ್ ನ ಜೀಸಸ್ ಕ್ರೈಸ್ಟ್ ತೊಗೊಂಡಿದ್ದು. ಈಗೋ ದೇವ್ರೆ, ನಿನ್ ಚಿತ್ತ ನೆರವೇರಿಸಕ್ಕೆ ಬರ್ತಾ ಇದ್ದೀನಿ ಅಲ್ವರ, ಪುಸ್ತಕದ ಸುಳ್ಳಿಯಲ್ಲಿ ಬರ್ದಿರೋದು ಎಲ್ಲವೂ ನೆರವೇರಿಸ್ತೀನಿ ಅಂತ ಅಂದ್ಬಿಟ್ಟು ಬಹು ಸಂತೋಷದಿಂದ ಕ್ರೈಸ್ಟ್ ಏನ್ ಮಾಡೋದು ಇದು ಮಾಡೋದು. ಅದಕ್ಕೆ ನೋಡಿ, ಬ್ಯಾಪ್ಟಿಸಮ್ ಹೆಂಗ್ ತಗೊಂತೀರಿ? ನೀರಲ್ಲಿ ಮುಳುಗ್ತವಂತ. ಹೆಂಗ್ ನೀರು ಮುಳುಗ್ಸೋದು? ಡುಬ್ಕಿ ಹೊಡ್ಬಿಡೋದ? ಹಿಂಗೆ ಡುಬ್ಕಿ ಹೊಡಿಯೋದಲ್ಲ ಏನ್ರಿ, ಒಬ್ಬರನ್ನ ಹಿಂಗ್ ಇಟ್ಕೊಂಡು ಹಿಂದಕ್ಕೆ ಏನ್ ಮಾಡ್ತೀರಿ? ಮಲಿಸ್ತೀರಿ. ಏನ್ ಗೊತ್ತಾ ಅರ್ಥ ಅದು? ಹಿಂದಕ್ಕೆ ಮಲಿಸ್ತೀರಿ ಅಂತಂದ್ರೆ ಹಿಂದಕ್ಕೆ ಮಲಿಸ್ತೀರಿ ಅಂತಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಕ್ರೈಸ್ಟಿಗೆ ಒಪ್ಪಿಸ್ಕೊಳೋದು. ಕ್ರೈಸ್ಟ್ ಏನ್ ಮಾಡ್ತಾರೆ? ನಮ್ಮನ್ನ ಮುಳುಗಿಸ್ತಾರೆ, ಆತನ ಮರಣದಲ್ಲಿ ಮುಳುಗಿಸ್ತಾರೆ. ತಿರ್ಗಾ ನಮ್ಮನ್ನ ಜೀವಂತವಾಗಿ ಎದ್ದಿ ಕ್ರಿಸ್ತನಲ್ಲಿ ಬಾಳೋದಕ್ಕೆ ಸಹಾಯ ಮಾಡೋದೆಲ್ಲ ಯಾರಪ್ಪ ಅಂದ್ರೆ ನಮ್ಮ ಪ್ರಭು, ನಮ್ಮ ರಕ್ಷಕನು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ರಸಗಳೇ, ಈ ದೀಕ್ಷಾ ಸ್ಥಾನನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟಾಗಿ ಏನ್ ಮಾಡ್ಬೇಕು? ತಿಳ್ಕೊಂಡ ತಗೊಬೇಕು. ಅದಕ್ಕೆ ಕನ್ನಡದಲ್ಲಿ ಏನ್ ಬಂತು? ದೀಕ್ಷಾ ಸ್ಥಾನ ಅಂತ ಬಂತು. ಕರೆಕ್ಟಾ? ತಮಿಳಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಯಾರಿಗಾರ ದೀಕ್ಷಾ ಸ್ಥಾನಕ್ಕೆ ಏನಂತಾರೆ ಅಂತ ತಮಿಳಲ್ಲಿ ಯಾರಿಗೂ ಗೊತ್ತಿದ್ಯಾ? ಇಲ್ಲ ಬ್ರದರ್, ಯಾರು ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಅಲ್ಲ, ನಿಮ್ ತಮಿಳೆಲ್ಲ ಗೊತ್ತಿರೋದು ಮೋಸ್ಟ್ಲಿ ಉತ್ತರ ಕರ್ನಾಟಕ ಅಲ್ವಾ? ಹೆಂಗ್ ಗೊತ್ತಾ ಹೇಳ್ತಾರೆ? ಜ್ಞಾನ ಸ್ಥಾನ ಅಂತ ಹೇಳ್ತಾರೆ. ಜ್ಞಾನ ಸ್ಥಾನ ಅಂದ್ರೆ ಹೆಂಗ್ ಗೊತ್ತಾ? ಜ್ಞಾನ ಅಂದ್ರೆ ಅರಿವು, ತಿಳುವಳಿಕೆ, ಬುದ್ಧಿ. ಜ್ಞಾನ ಬಂದ ಮೇಲೆ ತಗೊಳೋದೇ ಏನ್ರಿ? ಜ್ಞಾನ ಸ್ಥಾನ. ಅದಕ್ಕೆ ನೋಡ್ರಿ, ಏನ್ ಗೊತ್ತಾ? ಅಪೊಸ್ತಲ ಪೌಲ್ ಕಾಲದಲ್ಲಿ ಏನ್ರಿ, ಇದೇ ತರ ಎಷ್ಟೋ ಒಂದ್ ದೊಡ್ಡ ಸಭೆ, ಎಫೆಸ ಸಭೆಯಲ್ಲಿರೋಂಥ ಸರ್ವ ಎಲ್ಲ ಜನಾಂಗದವರು ಯೋಹಾನನ ದೀಕ್ಷಾ ಸ್ಥಾನ ತಗೊಂಡಿರ್ತಾರೆ. ಮಾನಸಾಂತರ ಒಂದದಕ್ಕೆ ಪವಿತ್ರಾತ್ಮನೇ ಬಂದಿರಲ್ಲ ಅವ್ರಿಗೆ. ಸುಮ್ನೆ ಸಭೆಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಏನೂ ಗೊತ್ತಿರಲ್ಲ, ಸುಮ್ನೆ ನಾರ್ಮಲ್ ಆಗಿರ್ತಾರೆ. ಅಪೊಸ್ತಲ ಬಂದು ಕೇಳ್ತಾರೆ, ಏನಪ್ಪ ಏನ್ ಮಾಡ್ತಾ ಇದೀರಾ, ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಏನ್ ದೀಕ್ಷಾ ಸ್ಥಾನ ತಗೊಂಡು ಕೇಳ್ಬೇಕು. ಅವಾಗ ಹೇಳ್ತಾರೆ, ನಾವು ಯೋಹಾನನ ದೀಕ್ಷಾ ಸ್ಥಾನ ತಗೊಂಡ್ರಿ ಅಂತ ಹೇಳ್ತಾರೆ. ಅವಾಗ ಅಪೊಸ್ತಲ ಪೌಲನ್ನ ಕರೆಕ್ಟ್ ಮಾಡ್ತಾರೆ, ನೀವು ರಾಂಗ್ ಆಗಿ ಮಾಡಿದೀರಾ ಅಂತ ಹೇಳ್ತಾರೆ. ಓದಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 1-3. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ನೋಡ್ರ, ಪವಿತ್ರಾತ್ಮನ ಬಗ್ಗೆನೇ ಗೊತ್ತಿಲ್ವಂತೆ. ಇವಾಗ ಏನಾಗ್ಬಿಡುತ್ತೆ, ನಮ್ ಕ್ರೈಸ್ತರು ಪವಿತ್ರಾತ್ಮ ಗೊತ್ತು, ಅದು ಒಂದಿರಲ್ಲ. ಯಾಕೆ ಒಂದಿರಲ್ಲ? ಮುಂದೆ ಕೇಳ್ತವನಿ ಕಾರಣ ಯಾಕೆ ಅಂತ. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ನೋಡ್ರ, ಏನ್ ಹೇಳ್ತಾರೆ? ಯೋಹಾನನ ಬೋಧನೆ. ಯೋಹಾನ ಏನ್ ಬೋಧನೆ ಮಾಡಿದ್ರು? ಏನ್ ಬೋಧನೆ ಮಾಡಿದ್ರು ಯೋಹಾನ? ದೇವರ ರಾಜ್ಯಕ್ಕೆ ದೇವರ ರಾಜ್ಯ ಸಮೀಪ ನೀವು ನಿಮ್ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡ್ಕೊಂಡು ದೀಕ್ಷಾ ಮಾಡ್ರಿ. ಬೋಧನೆ ಮಾಡೋದು.
ದೇವ್ರ ರಾಜ್ಯ ಸಮೀಪವಾಗಿದೆ, ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿದಿರಾ ಅಂತ ಏನ್ರಿ ಪಶ್ಚಾತ್ತಾಪ ಪಟ್ಟಿ ದೀಕ್ಷಾಸ್ಥಾನ ತಗೊಂಡು ಸರಿಯಾದ ಫಲಗಳನ್ನ ನೋಡ್ಸ್ರಿ ಅಂತ ಈ ಉಪದೇಶನ ಯೋಹಾನ ಮಾಡಿದ್ದು. ಕರೆಕ್ಟಾ? ಇವಾಗ ಈ ಉಪದೇಶ ನಂಬಿಟ್ಟು ಎಷ್ಟೋ ಜನ ಕ್ರೈಸ್ತವ ತಗೊಂಡವ್ರಲ್ಲಿ ಇವತ್ತು ಹೋಗ್ತಲೆ ತಗೊಂಡವ್ರೆ, ಎಲ್ಲಾರ ತಗೊಂಡಿರೋದು ಇದ್ಗೇನೆ, ಅದೇನ್ ತಿಳ್ಕೊಂಬಿಟ್ಟಾರೆ ಬ್ರದರ್ ಇದೇ ಸರಿ ಅಂತ ಅಂದ್ಬಿಟ್ಟು. ಅದೇಂಗ್ ಸರಿ? ಇವಾಗ ತಿತ್ತ ನೋಡಿ ಅಪೊಸ್ತಲ ಪೌಲ್ ಅದನ್ನ ಓದಿ, ಮುಂದಕ್ಕೆ ಓದಿ. ಅದಕ್ಕೆ ಪೌಲನು ಓದಿ ಬ್ರದರ್. ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವ ಆತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ನೋಡ್ರ ಏನಪ್ಪಾ, ಯಾರ ಹೆಸರು ಮಾಡಿಸ್ಕೊಂಡ್ರಂತೆ? ಕರ್ತನಾಗಿರಂತ ಯೇಸುವಿನ ಹೆಸರಲ್ಲಿ. ಯಾಕಂದ್ರೆ ಯೇಸುವಿನ ಮರಣದಲ್ಲಿ ಪಾಲ್ಗೊಳ್ಳಾಗದೆ ದೀಕ್ಷಾಸ್ನಾನ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದ ಸೊಳ್ಳೆ ಕ್ರೈಸ್ತವರಾಗಿರೋಂಥ ದೇವ್ರ ಮಕ್ಕಳು ಏನ್ರಿ ಮಾನಸಾಂತರ ಹೊಂದೋದಿಕ್ಕೆ, ಪಾಪಗಳನ್ನ ತೊಳೆಯೋದಿಕ್ಕೆ ದೀಕ್ಷಾಸ್ನಾನ ಅಲ್ವೇ ಅಲ್ಲ ರೀ, ಬೇಕೇ ಆಗಿಲ್ಲ. ಈ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಕ್ಕೆ ಏನ್ ಬೇಕು ಹೇಳಿ? ದೀಕ್ಷಾಸ್ನಾನ ಬೇಕಾ? ಏನ್ ಬೇಕು ಆಕ್ಚುಲಿ ಬೈಬಲ್ ಪ್ರಕಾರ ಏನ್ ಬೇಕು ಹೇಳಿ? ಯೇಸುವಿನ ಯೇಸುವಿನ ರಕ್ತ ರೀ, ಅಷ್ಟೇ. ಅದ್ರ ಮೇಲ್ ನಂಬಿಕೆ ಇದೆಯಾ, ಮುಗೀತು. ನಿಮ್ ಪಾಪನೆಲ್ಲ ಪರಿಹಾರ ಮಾಡ್ದಂಗೆ. ನೀವ್ ಯಾವ ತರ ಮಾಡಿ ಪಾಪ, ನಿನ್ನೆ ಮಾಡಿದ್ರೆ, ಇವತ್ ಮಾಡಿದ್ರೆ, ನಾಳೆ ಮಾಡ್ತಾ ಇದ್ರ, ಇಡೀ ಸಕಲ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೆ ಯೇಸುವಿನ ರಕ್ತಕ್ಕೇನಿದೆ ಅಷ್ಟೊಂದು ಪವರ್ ಏನಾಗಿದ್ದಾರೆ ಇದೆ ರೀ, ಅಲ್ವರಾ? ಇದು ಬಿಟ್ಟು ಏನೋ ಅವಶ್ಯಕತೆನೇ ಇಲ್ಲ. ಔಟ್ವರ್ಡ್ ಆಗಿ ಇದ್ ಮಾಡೋ ಅದ್ ಮಾಡೋದು ದೇವ್ರು ಎಲ್ಲೂ ಹೇಳಿಲ್ಲ. ಮನಗ್ರೆ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಮರಣದಲ್ಲಿ ಪಾಲ್ಗಾರ ಆಗೋದು. ಅದರಿಂದ ಇದನ್ನೇ ಕರೆಕ್ಷನ್ ಮಾಡ್ತಾರೆ. ಯಾರಿಗೆ? ಎಫಿಸಸ್ ಸಭೆಗೆ. ಎಫಿಸಸ್ ಸಭೆದು ಯಾರು? ಅನ್ಯ ಜನಾಂಗದವರು ಎಲ್ಲ ಯೋಹಾನನ ಬ್ಯಾಪ್ಟಿಸಮ್ ತಗೊಂಬಿಟ್ಟವ್ರೆ. ಅದ್ರ ಏನಪ್ಪಾ ನೀವು ರಾಂಗ್ ತಗೊಂಡಿರಿ ಅಂತ ಹೇಳ್ಬೇಕು. ಅಪೊಸ್ತಲ ಪೌಲ್ ತಿದ್ಬಿಟ್ಟು ಕರೆಕ್ಟಾಗಿ ತಗೊಂತ ನೋಡ್ರಿ. ಹಂಗಾರೆ ಬ್ಯಾಪ್ಟಿಸಮ್ನ 2 ಸತಿ ತಗೊಳೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ಸರಿಯಾಗಿ ಒಂದ್ಸತಿ ತಗೊಬೇಕು. ತಗೊಂಡಿರದೆ ಒಂದ್ಸತಿ ಸರಿಯಾಗಿ ಅಂತ ಅಂದ್ಬಿಟ್ರೆ ನೋ, ದಟ್ ಇಸ್ ವೆರಿ ರಾಂಗ್. ತಗೊಂಡಿರೋದು ಸರಿಯಾಗಿಲ್ಲ ಅಂದ್ರೆ 10 ಸತಿ 20 ಸತಿ ಆದ್ರೂ ಸರಿ, ನಾವು ಸರಿಯಾಗಿರೋದು 21ನೇ ಸತಿ ಕರೆಕ್ಟ್ ಆಗಿರೋದು ತಗೊಂಡೋದು ವೆರಿ ಇಂಪಾರ್ಟೆಂಟ್. ಅಲ್ವರ? ನೀವು 10 ಸತಿ ತಗೊಂಡ್ಬಿಟ್ರೆ ದೇವ್ರೇನ್ ಬೇಡ ಅಂತ ಅಂದ್ಬಿಡಲ್ಲ, ಅಲ್ವರ? ಇವ್ ನೋಡಿ, ಯೋಚನೆ ಮಾಡಿರ್ತೀನಿ, ಯೋರ್ದನ್ ನದಿಯಲ್ಲಿ ಎಷ್ಟೋ ಜನ ಬ್ಯಾಪ್ಟಿಸಮ್ ತಗೊಂತಾರಲ್ಲ, ಬ್ಯಾಪ್ಟಿಸಮ್ ದೇವ್ರು ಕನ್ಸಿಡರ್ ಮಾಡ್ತಾರ? ಇಸ್ರೇಲ್ ತಗೊಂಡ್ಬಿಟ್ರು ಇವರು, ಅಯ್ಯೋ ಪರಿಶುದ್ಧವಾಗಿರೋ ಇದರಲ್ಲಿ ಏಸು ಕ್ರಿಸ್ತ ತಗೊಂಡಿರೋ ಜಾಗದಲ್ಲಿ ತಗೊಂಡ್ಬಿಟ್ರು ದೇವ್ರ ಅಂಗೀಕಾರ ಮಾಡ್ಬಿಡ್ತಾರ? ಇಲ್ಲ. ಯಾಕೆ? ಅದು ಪ್ರಾಪರ್ ಅಂತ ಅರ್ಥ ತಗೊಂಡೇ ನಾವು ತಿಳ್ಕೊಂಡೇ ಮಾಡ್ಬೇಕು. ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇದೆ? ಯೋಚನೆ ಮಾಡಿ ಅಂತೀನಿ. ಅಂದ್ರೆ ಆ ಒಡಂಬಡಿಕೆ, ದೇವತೆ ಒಡಂಬಡಿಕೆ ಸರಿ ಮಾಡಿ ತಿಳ್ಕೊಂಡ್ಮೇಲೆ ಮಾಡ್ಕೊಟ್ರೆ ಒಳ್ಳೇದು. ದೇವರೇ ಯಾರಂತ ಗೊತ್ತಿಲ್ತಿರ್ಬೇಕಾರೆ ಒಡಂಬಡಿಕೆ ಮಾಡ್ಕೊಂತೀರಿ ಅಂತ ಅಂದ್ಬಿಟ್ಟು ಯಾವ ಅರ್ಥದಲ್ಲಿ ದೇವ್ರನ್ನ ಅಂಗೀಕಾರ ಮಾಡ್ತಾರೆ? ಖಂಡಿತವಾಗಿ ಅಂಗೀಕಾರ ಮಾಡಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರಿಗಳೇ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ್ದು, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ ನೀವು? ಏನ್ ಮಾಡಿ ನೀವು? ಏನ್ ಮಾಡಿ ಅಂದ್ರ? ಸರಿ, ತಂದೆ ಮಗ ಹೆಸರಲ್ಲಿ ದೀಕ್ಷಾಸ್ನಾನ ಎಲ್ಲರಿಗೆ ಓದಿ ಬದರ್. ಕರೆಕ್ಟ್ ಆಗಿ ಹೇಳಿದ್ರಿ. ಒಂದ್ಸರಿ ಕ್ಲಿಯರ್ ಆಗಿ ಓದ್ಬಿಡೋಣ ಬದರ್. ಮ್ಯಾಥ್ಯೂ 28:19 ಓದಿ ಬದರ್. ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ, ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಏನ್ ಮಾಡಿ ಅಂತಂದ್ರು? ಲೋಕಕ್ಕೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ಟು ಏನ್ ಮಾಡಿ? ಎಲ್ಲಾ ದೇಶಗಳ ಜನಗಳಿಗೆ ಏನ್ ಮಾಡಿ? ನೀವು ಶಿಷ್ಯರನ್ನಾಗಿ ಮಾಡಿರಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ಏನ್ ಮಾಡಿ ಅಂದ್ರೆ ಫಸ್ಟ್ ಶಿಷ್ಯರನ್ನಾಗಿ ಮಾಡಿರಿ. ಯೇಸು ಕ್ರಿಸ್ತ ಶಿಷ್ಯರಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ತನ್ನನ್ನು ತಾನೇ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಶಿಷ್ಯರಾಗ್ಬೇಕಾದ್ರೆ ಏನಾಗ್ಬೇಕು? ಏನ್ ಮಾಡ್ಬೇಕು ಹೇಳಿ? ತನ್ನನ್ನು ತಾನೇ ಇದು ಮಾಡ್ಕೊಂಡು ಯೇಸು ಕ್ರಿಸ್ತ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಇದು ಅಂದ್ರೆ ಯಾವ್ದು? ನಮ್ಮ ಎಲ್ಲಾ ಒಂದು ಇದು ಓದಿ. 16:24 ಕರೆಕ್ಟ್ ಬದರ್. ಕ್ಲಿಯರ್ ಆಗಿ ಓದ್ಬಿಡೋಣ ಬದರ್. ಮ್ಯಾಥ್ಯೂ 16:24 ಬದರ್. ಓದಿ ಬದರ್. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇದೇ ಫಸ್ಟ್ ಕಂಡೀಷನ್ ಶಿಷ್ಯನ್ರು ಅಂತಂದ್ರೆ. ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ ಮಾಡಬೇಕು? ಅವ್ರ ಹಿಂದೆ ಬರಬೇಕು. ತನ್ನ ತಾನೇ ನಿರಾಕರಿಸ ತನಗೇನಂತ ಆಸೆ ಆಕಾಂಕ್ಷೆ ಎಲ್ಲ ಬಿಡ್ಬಿಡ್ಬೇಕು. ಕ್ರಿಸ್ತನ್ಗಾಗಿ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ಬೇಕು? ಜವಾಬ್ದಾರಿಗಳನ್ನ
ತಗೊಬೇಕು. ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು ನೋಡ್ರಿ ಅಂತೀನಿ. ಏನ್ ಹೆಜ್ಜೆ ಜಾಡಿ ಅಂದ್ರೆ ಮರಣ, ಆತರ ಮರಣದಲ್ಲಿ ಪಾಲ್ಗಾರ ಬೇಕ್ರಿ. ಇದನ್ನೇ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ನೀವೇನ್ ಮಾಡಿ ಶಿಷ್ಯಂತಾಗಿ ಮಾಡಿ ಅಂತಾರೆ, ಕನ್ವರ್ಟ್ ಮಾಡಿ ಅಂದ್ರ ಏನೂ ಗೊತ್ತಿರಲ್ಲ ಅವ್ರಿಗೆ, ತಾಲೆ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಬೈಬಲ್ ಅಲ್ಲಿ ಏನೂ ಗೊತ್ತಿರಲ್ಲ, ಬೇಸಿಕ್ ಡಾಕ್ಟ್ರಿನ್ ಏನ್ರಿ ಬ್ಯಾಪ್ಟಿಸಮ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ ಅರ್ಥ ಏನ್ರಿ ಹೇಳ್ರಿ. ಪ್ರಭು ರಾತ್ರಿ ಭೋಜನ ವರ್ಷಕ್ಕೊಂದ್ಸತಿ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಉಪದೇಶ ಗೊತ್ತಿಲ್ಲ. ಅದರ ಸ್ತ್ರೀಗಳು ಸಭೆಯಲ್ಲಿ ಮಾತಾಡ್ಬಾರ್ದು, ಮೌನವಾಗಿರ್ಬೇಕು, ಉಪದೇಶನೇ ಮಾಡಬಾರ್ದು ಅಂತ ಹೇಳಿದಂತ ಒಂದು ಸಿಂಪಲ್ ಆಗಿರೋಂಥ ಉಪದೇಶ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ದಿರ ಹೋಗ್ಬಿಟ್ಟು ಲೋಕದ ಕಡೆ ಹೋಗಿ ಎಲ್ಲಾ ಕಡೆ ಸುವಾರ್ತೆ ಸಾಕ್ತಿ ಅಂತ ನಾವು ಹೋದ್ರೆ ನಮ್ಮ ದೃಷ್ಟಿಗೆ ಅದು ಚೆನ್ನಾಗಿರ್ಬೋದು. ದೇವ್ರ ಎಣಿಕೆಯಲ್ಲಿ ಬರ್ತದ? ಥಿಂಕ್ ಮಾಡಿ. ದೇವ್ರ ಇದನ್ನ ಕನ್ಸಿಡರ್ ಮಾಡ್ತಾರ? ಸ್ವಲ್ಪ ಥಿಂಕ್ ಮಾಡಿ. ದೇವ್ರು ಬೈಬಲ್ ಹೇಳೋರೆ ನಾನು ಲೆಕ್ಕಕ್ಕೆ ಹಾಕೊಡಲ್ಲ ಇವೆಲ್ಲ ಅಂತ ಅಂದ್ಬಿಟ್ಟು ಹಂಗಿರ್ಬೇಕು, ಥಿಂಕ್ ಮಾಡ್ಬೇಕು. ಅದಕ್ಕೆ ಹೇಳೋದು ಕರ್ತನೋ ಕರ್ತನೋ ಅಂತ ಹೇಳೋರು ಎಲ್ಲರೂ, ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರೂ ಎಲ್ಗೋಗ್ರಂತೆ ಪರಲೋಕ ರಾಜ್ಯ ಸೇರೋದಿಲ್ಲ. ದೇವ್ರ ಚಿತ್ತ ಮಾಡ್ದೋನೆ ಕರ್ತನ ಪ್ರೀತಿ ಅನಿಸೋದು. ದೇವ್ರ ಚಿತ್ತ ಏನಂತೆ? ಲೋಕದ ಕಟ್ಟೆಗೆ ಹೋಗಿ ಸುವಾರ್ತೆ ಸಾರಿ ಶಿಷ್ಯನರಾಗಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ತಂದೆ ಮಗ ಪವಿತ್ರ ತಂದೆ ಮಗ ಪರಿಶುದ್ಧ ಹೆಸರಲ್ಲಿ ದೀಕ್ಷಾಸ್ನಾನ. ಏನು ತಂದೆ ಮಗ ಪವಿತ್ರ ಆತ್ಮನ ಹೆಸರು? ಇವಾಗ ದೀಕ್ಷಿಸ್ತಾನ ಅಂದ್ರೆ ಕ್ರಿಸ್ತನಲ್ಲಿ ತಗೋಂತಂದ್ರು. ಯಾವ ಶಿಷ್ಯನ್ರು ಬಂದ್ಬಿಟ್ಟು ತಂದೆ ಮಗ ಪವಿತ್ರ ಆತ್ಮ ಹೆಸರು ಎಳ್ಳೇ ಇಲ್ವೇ ಇಲ್ಲ ಅದ್ರ? ಇವಾಗ ಓದಲ್ಲ ಅಪೊಸ್ತಲಲ್ಲಿ ಎಫಿಷಿಯನ್ಸ್ ಅಲ್ಲಿ ಏನಂತ ನೋಡಿದ್ರಿ, ಎಲ್ಲಾರು ಏನಂತ ಕ್ರಿಸ್ತ ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತೆ ತಂದೆಯಲ್ಲಿ ಪವಿತ್ರ ಆತ್ಮಲ್ಲಿ ಮಿಸ್ ಮಾಡ್ಬಿಟ್ರಲ್ಲ. ನಾನು ಏನಪ್ಪಾ ಅರ್ಥ ಅದು ಅಂತಂದ್ರೆ ಕ್ರಿಸ್ತನ ಏನ್ರಿ? ಬೋಧನೆ. ಹಾ ಕರೆಕ್ಟ್. ಏನ್ ಗೊತ್ತಾ ಕ್ರಿಸ್ತನ ಸರ್? ಬೋಧನೆ. ಹಾ ಏನ್ರಿ? ತಂದೆ ಹೆಸರು, ಮಗನ ಹೆಸರು, ಹಾ ಏನಪ್ಪಾ ನನ್ನ ಪವಿತ್ರ ಆತ್ಮನ ಹೆಸರು ಅಂತ ಏನ್ ಗೊತ್ತಾ ಮೀನಿಂಗು? ಹೆಸರು ಅಂತಂದ್ರೆ ಏನ್ ಗೊತ್ತಾ? ಆಕ್ಚುಲಿ ಹೆಸರು ಅಂತಂದ್ರೆ ಗುಣ. ನಾವ್ ಹೇಳ್ತೀರಿ ಏನಪ್ಪಾ, ರಾಬಿನ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಏನೋ? ರಾಬಿನ್ ಸರಿ ಇಲ್ಲ ಏನು? ರಾಬಿನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತನಾ? ಇಲ್ಲ. ರಾಬಿನ್ ಅಂತ ಹುಡುಗನ ಗುಣ, ಕ್ಯಾರೆಕ್ಟರ್ ಏನಾಗಿಲ್ಲ, ಏನಾಗಿಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ ಇಲ್ವಾ ನಿಮ್ಗೆಲ್ಲರಿಗೂ? ಅಲ್ವರ? ಇವಾಗ ರಾಬಿನ್ ಸರಿ ಇಲ್ಲ ಅಂದ್ರೆ ಅರ್ಥ ಏನು? ಅವನು ಇದು ಸರಿ, ಗುಣಗಳು ಸರಿ. ಗುಣಗಳು ಸರಿ ಇಲ್ಲ ಅಂತ ಅರ್ಥ ಅಷ್ಟೇ ಹೊರ್ತು ಅವನ ಹೆಸರಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಅಲ್ಲ. ಅದ್ರ ಹಂಗಾರೆ ಹೆಸರು ಅಂದ್ರೆ ಸತ್ಯವೇದದಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ? ಗುಣಗಳು. ತಂದೆಯ ದೇವರ ಗುಣಗಳು, ಕ್ರಿಸ್ತನ ಗುಣಗಳು, ಪವಿತ್ರಾತ್ಮನ ಒಂದು ಫಲಗಳು ಏನಾಗಿರ್ಬೇಕು? ನಮ್ಮಲ್ಲಿ ಇರ್ಬೇಕ್ರಿ. ಈ ಹೆಸರಲ್ಲಿ ಸಂಪೂರ್ಣವಾಗಿ ಮುಳಿಸ್ಬಿಡಿ ಅವ್ರನ್ನ ಅಂತಂದ್ರು. ಅವ್ರ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳಿಸಿದ್ರೇನೆ ಅವ್ರೇನಾಗೋದಿಕ್ ಸಾಧ್ಯ? ಕ್ರಿಸ್ತನ ಶಿಷ್ಯನಾಗೋದಿಕ್ ಸಾಧ್ಯ. ಅದಕ್ಕೆ ಬ್ಯಾಪ್ಟಿಸಮ್ ಅಂತ ಇಲ್ಲಿ ಮತಯಾದಲ್ಲಿ ಬರೋಂಥ ವಾರ್ತೆ ಬ್ಯಾಪ್ಟಿಸೋ ಅಂತ ಹೇಳ್ತಾರೆ. ಹಂಗೇನು ಸಂಪೂರ್ಣವಾಗಿ ಮುಳುಗ್ಸೋದು. ನೀರನ್ನು ಮುಳ್ಸೋದ್ ಬಗ್ಗೆನೇ ಮಾಡ್ತಲ್ಲ ಅಲ್ಲಿ. ಅವ್ರ ಗುಣಗಳಲ್ಲಿ ಏನ್ ಮಾಡ್ಬೇಕು? ನಾವು ಮುಗಿಸ್ಬೇಕು ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ? ದೀಕ್ಷಾಸ್ಥಾನ ಅಂತಂದ್ರೆ ಏನ್ರಿ? ಪಾಪದ ನಿವಾರಣಕ್ಕೆ ಅಲ್ಲ, ಪಾಪದನ್ನ ಬಿಟ್ಟಿ ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಿಕ್ಕೆ ಅಲ್ಲ, ಪ್ರಾಯಶ್ಚಿತ್ತ ಹೊಂದಿದ್ರಿ ಅಂತ ನೋಡ್ಸೋದಿಕ್ಕಲ್ಲ. ಏನ್ರಿ? ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದಿಕ್ಕೆ. ಅದರಿಂದ ಇಷ್ಟು ದಿನ ನಾವೆಲ್ಲ ಏನ್ ತೊಗೊಂಡಿದ್ರೆ ಬ್ಯಾಪ್ಟಿಸಮು, ಇದೆಲ್ಲ ಬ್ಯಾಪ್ಟಿಸಮ್ ಅಲ್ವೇ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನೀವು ಸಭೆಯಲ್ಲೇ ತೊಗೊಂಡಿರ್ಬೋದು, ಕ್ರಿಸ್ತನ ಹೆಸರಲ್ಲೇ ನೀವು ತಿಳ್ಕೊಂಡು ತಗೊಂಡಿರ್ಬೋದು, ಆದ್ರೆ ಈ ಕಾನ್ಸೆಪ್ಟೇ ಗೊತ್ತಿಲ್ದಿರ ನೀನು ಮುಳುಗ್ದ ಅಂತಂದ್ರೆ ಅದು ಬ್ಯಾಪ್ಟಿಸಮ್ ಆಗೋಯ್ತದ? ಯೋಚನೆ ಮಾಡಿರ್ತೀನಿ? ಖಂಡಿತವಾಗೂ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ದೇವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದೇನ್ರಿ ತುಂಬಾ ಮುಖ್ಯವಾಗಿರೋಂಥ ಕೆಲಸ. ನಮ್ಗೆ ಯೇಸು ಕ್ರಿಸ್ತು ಔಟ್ವರ್ಡ್ ಆಗಿ ಏನೂ ಮಾಡೋ ಅಂತ ಹೇಳಿಲ್ಲ, ಎರಡೇ ಕೆಲಸ ಹೇಳಿರೋದು. ಇದು ನನ್ನ ನೆನಪಿಗಾಗಿ ಮಾಡಿ, ರೊಟ್ಟಿನ ಬರೀರಿ, ದ್ರಾಕ್ಷರಸನ್ ತೊಗೊಳ್ಳಿ, ವರ್ಷಕ್ಕೊಂದ್ಸತಿ ತೊಗೊಳ್ಳಿ ಅಂತಂದ್ರು. ಎರಡನೇದು ಹೇಳಿದ್ರಂದ್ರೆ ಏನ್ರಿ? ಇದನ್ನ ಒಡಂಬಡಿಕೆಗೆ ಒಂದು ಚಿಹ್ನೆ ಅಲ್ರ? ಇವಾಗ ನಾವು ಮದುವೆ ಮಾಡ್ಕೊಂಡಿರ್ತೀವಿ ನೋಡಿ, ಮದುವೆ ಮಾಡ್ಕೊಬೇಕಾದ್ರೆ ಒಡಂಬಡಿಕೆ ಮಾಡ್ಕೊಂತೀರಲ್ಲ, ಇದಕ್ಕೆ ಚಿಹ್ನೆ ಏನು? ತಾಳಿ. ಸರಿ, ಇವಾಗ ನಾನು ಇವೆಲ್ಲ ಯಾರು ಬೇಕೋ, ಇವೆಲ್ಲ ಏನು ಬೇಕಾಗಿಲ್ಲ, ನಾನು ಹಂಗೆ ಮದುವೆ ಮಾಡ್ಕೊಂಡ್ಬಿಟ್ಟಿನಿ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗಿ ರೀತಿ ಸಂಸಾರ ಮಾಡ್ತಾರ, ಲೆಕ್ಕಕ್ಕೆ ಬಂದ್ಬಿಡ್ತದ? ನಿಮ್ಗೂ ಹುಡುಗಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆದ್ರೆ ಇದು ದೇವ್ರ ಲೆಕ್ಕದಲ್ಲಿ ಬರ್ತದ ಹೇಳ್ರಿ? ಜನಗಳ ನಡುವೆ ಬರ್ತದ? ಬರೋದಿಲ್ಲ. ಅದು ವ್ಯಭಿಚಾರ ಲೆಕ್ಕ ಆಗ್ಬಿಡ್ತದೆ. ಅದು ಒಡಂಬಡಿಕೆನೇ ಅಲ್ಲ. ಒಡಂಬಡಿಕೆ ಒಳಗಡೆನೆ ಬಂದಿಲ್ವಲ್ಲ ಅಲ್ದ್ರ? ಒಡಂಬಡಿಕೆ ಬರೋದನ್ನ ಏನ್ರಿ? ಎಲ್ಲಾ ದೇವ್ರ ಮಕ್ಳುಗಳ ಮುಂದೆ ಪ್ರತಿಷ್ಠೆ ಮಾಡಬೇಕು. ಕರೆಕ್ಟ್ ಆಗಿರೋಂಥ ವಿಧದಲ್ಲಿ ಮಾಡ್ಬೇಕು. ಅದನ್ನ ಮಾಡ್ಬೇಕು. ನಾವು ಯಾವ್ದಾದ್ರು ರೀತಿಯಲ್ಲಿ ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ಕೊಂಬಿಟ್ಟ ಅಂದ್ರೆ ದೇವ್ರ ಲೆಕ್ಕಕ್ಕೆ ತಗೊಂತಾರ? ನೋ. ದೇವ್ರು ಯಾವ ರೀತಿ ಹೇಳಿದ್ರು ಅದೇ ಪ್ರಕಾರ ಏನ್ ಮಾಡಕ್ ನಾವು ಮಾಡ್ಬೇಕು. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದಯವಿಟ್ಟು ಕ್ಲಾಸ್ನ ಕಳ್ಸಿಕೊಡ್ತೀನಿ. ಅದರ ಯೂಟ್ಯೂಬ್ ಅಲ್ಲಿ ಇರ್ತಾರೆ, ರೆಕಾರ್ಡಿಂಗ್ ಕೇಳಿ 10 ಸತಿ ಕೇಳಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ
ನೆಕ್ಸ್ಟ್ ವಾರ ಸಿಕ್ಕನ ಕರೆಕ್ಟಾಗಿ 6:30 ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಉತ್ತರ ಮಾಡೋಣ, ನೋಡೋಣ. ಓಕೆನಾ? ಸರಿ. ಇವಾಗ ಯಾರಿಗ ಏನೋ ಡೌಟ್ಸ್ ಇದೆಯಾ? ಏನೋ ಕೇಳಂಗಿದ್ಯಾ? ಆದ್ರೂ ಹೌದು ಬ್ರದರ್. ಹೇಳಿ ಸ್ಟಾರ್. ಇಲ್ಲಿ ಮತ್ತಾಯ 3ನೇ ಅಧ್ಯಾಯ 7ನೇ ವಚನದಾಗ, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಅಂತ ಕ್ವಶನ್ ಕೇಳತ್ತನಲ್ಲ. ಆಕ್ಚುಲ್ದಾಗ ಯಾರು? ಅಲ್ಲಿ ಯಾರಿಗೆ ಹೇಳ್ತಾರದು? ಯೋಹಾನ? ಸದ್ದುಕಾಯರು, ಪರಿಸಯರು. ವೆರಿ ಗುಡ್ ಅಲ್ವರ? ಯಾರಿಗೆ ಹೇಳ್ತಾರದು ಅದು? ಸದ್ದುಕಾಯರು, ಪರಿಸಯರು. ಅವ್ರು ಯಾರು? ಅವ್ರು ಯಾವ ಜನಾಂಗದವ್ರು? ಯಹೂದಿ. ಯಹೂದ್ಯರು. ಅದರಿಂದ ಯಹೂದ್ಯರಿಗೆನೆ ಈ ಮಾನಸಾಂತರ ಹೊಂದೋದಿಕ್ಕೆ ಯೋಹಾನ ಬರೋದ್ ನಂತರ ಕ್ರಿಸ್ತನ್ನ ಅಂಗೀಕಾರ ಮಾಡೋದಕ್ಕೆ ಮಾರ್ಗನ ಸಿದ್ಧ ಮಾಡ್ತಾರೆ ಅದನ್ನು. ಅದರಿಂದ ಈ ಮಾನಸಾಂತರ ಒಂದಂತ ದೀಕ್ಷಾ ಸ್ಥಾನ ಇದು ಬರೀ ಅವ್ರಿಗೆ ಮಾತ್ರ ಏನಾಗ್ತಾರೆ ಅನ್ವಯಿಸ್ತದೆ. ಬಟ್ ಯಾರು ತಿರುಗುಲಕ್ಕೆ ಉಪದೇಶ ಮಾಡಿದವ್ರು ಯಾರು? ಯೋಹಾನ. ಯೋಹಾನ ಹೇಳ್ತಿರೋದಲ್ಲಿ ಯೋಹಾನ ಸಿಸ್ಟರ್, ಫರಿಸಿಯರು, ಸದೀಶಿಯರು ಮತ್ತೆ ಯಹೂದ್ಯರ ಒಂದು ಜನಾಂಗದಲ್ಲಿ ಮಾನಸಾಂತರ ಹೊಂದೋದಕ್ಕೆ ಯಾರಿಗಿಷ್ಟ ಆಯ್ತೋ ಅಂತ ಜನಗಳಿಗೆ ಏನ್ ಮಾಡ್ತಾ ಇರೋದು ಯೋಹಾನ ಹೇಳ್ತಿರೋದು. ಯಾಕಂದ್ರೆ ಸಿಸ್ಟರ್ ನೋಡಿ, ನ್ಯಾಯ ಪ್ರಮಾಣ ಕೊಟ್ಟಿದ್ರು. ನ್ಯಾಯ ಪ್ರಮಾಣ ಪ್ರಕಾರ ಏನ್ ಮಾಡ್ಬೇಕು? ಅವ್ರ ಪ್ರಕಾರ ವಿಧೇಯರಾಗಿ ಏನ್ ಮಾಡ್ಬೇಕು? ನಡಿಬೇಕು. ವಿಧೇಯರಾಗಿ ನಡೆದಿಲ್ಲ ಅಂತಂದ್ರೆ ನಾನ್ ತಪ್ಪು ಮಾಡಿದೀನಿ ಅಂತ ಮಾನಸಾಂತರ ಒಂದೇ ನೋಡ್ಸೋದ್ ಹೆಂಗೆ? ಅದನ್ನ ಬಂದು ಹೇಳಪ್ಪ ದೀಕ್ಷಾ ಸ್ಥಾನ ಮುಖಾಂತರ ನೋಡ್ಸೋ ಅಂತ ಹೇಳಿದ್ರು. ಓಕೆನಾ? ಅದರಿಂದ ಈ ಯಹೂದ್ಯರಿಗೆ ಮಾತ್ರ ಏನಾಗಿದ್ದು ಇದು ಅನ್ವಯಿಸೋದು. ಇವಾಗ ನಾನು ಅನೇಕ ಜನಗನಾಗಿದ್ದೀನಿ, ನಾನು ಅದೇ ತರ ನಾನು ಇವಾಗ ತಗೊಂತೀನಿ ಅಂತಂದ್ರೆ ನಮ್ಗೆ ಅನ್ವಯಿಸಲ್ಲ. ಯಾಕೆ ಅನ್ವಯಿಸ್ಬೇಕು ಅಂತಂದ್ರೆ ನಮ್ಮ ಮೋಸ ಒಳಗೆ ಏನಾಗಬೇಕು? ಫಸ್ಟ್ ದೀಕ್ಷಾ ಸ್ಥಾನ ತಗೊಬೇಕಾಗಿತ್ತು. ತಗೊಂಡಿದ್ದೀರಾ? ನಾವು ತೊಗೊಳಕ್ಕೆ ಸಾಧ್ಯನಾ? ಇಲ್ಲ. ಯಾಕಂದ್ರೆ ನಾವು ನ್ಯಾಯಪೂರ್ಣ ಕೆಳಗಡೆ ಇಲ್ವೇ ಇಲ್ಲ. ಮತ್ ನಮ್ಗೇನರ್ಥ? ಅದನ್ನೇ ರೋಮಪುರದ 6:3 ಹೇಳೋದು. ಓಕೆನಾ? ಸರಿ, ಬೇರೆ ಏನೋ ಡೌಟ್ಸ್? ಇನ್ನೊಂದ್ ಕ್ವಶನ್ ಬ್ರದರ್. ಅದೇ ಅಧ್ಯಾಯ 14ನೇ ವಚನದಾಗ ಯೋಹಾನ ಹೇಳ್ತಾನ, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಕೇಳ್ತಾನಲ್ಲ. ಅಂದ್ರೆ ಯೋಹಾನಿಗೆ ಗೊತ್ತಿತ್ತಾ ಯೇಸು ಸ್ವಾಮಿ ಬರಬೇಕಾದ ಮೆಸ್ಸಿಯ ಅಂತ ಹೇಳಿ? ಅವರ ಬೇರೆ ಏನಾದ್ರು ಬೇರೆ ಕ್ಯಾರೆಕ್ಟರ್ ಮೇಲೆ ಗೊತ್ತಿತ್ತಾ? ಆಕ್ಚುಲಿ ಯೋಹಾನ ಪಾಪಿ. ಅದಕ್ಕೇನ್ ಹೇಳ್ತಾ ಇದ್ರೆ, ನೀನು ಪರಿಶುದ್ಧ ಸ್ವಾಮಿ, ನಾನ್ ಪಾಪಿ. ಆಕ್ಚುಲಿ ನೋಡ್ಬೇಕಾದ್ರೆ ನಾನು ದೀಕ್ಷಾ ಸ್ಥಾನ ತಗೋಬೇಕು. ಹಾಗಿರ್ಬೇಕ್ರೆ ದಯವಿಟ್ಟು ನೀವು ನನ್ಗೇನ್ ಮಾಡಿ ದೀಕ್ಷಾ ಸ್ಥಾನ ಕೊಡಿ. ನಾನೇನ್ ಕೊಡೋದು ಯಾವ ರೀತಿ ಲೆಕ್ಕ ಬರ್ತಾರೆ ಅಂತ ಕೇಳ್ತಾ ಇದಾರೆ. ಅಂದ್ರೆ ಯೋಹಾನಿಗೆ ಗೊತ್ತಿತ್ತಾ ಯೇಸು ಸ್ವಾಮಿನೇ ಕರ್ತನು ಅಂತ ಹೇಳಿ? ಹೆಂಗೆ? ಯೋಹಾನದಲ್ಲಿ 1ನೇ ಅಧ್ಯಾಯ ಹೇಳ್ತಾರೆ ನೋಡಿ, ಓದಿದ್ರ ವಾಕ್ಯನಾ? ಹೌದು ನೋಡಿ, ಎಲ್ಲಿ ಓದಿದ್ದೀರಾ? ಯೋಹಾನ 1. ಓದಿ. ಯೋಹಾನ 1ನೇ ಅಧ್ಯಾಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ. ವೇಟ್. ಓ ಯೋಹಾನ 1ನೇ ಅಧ್ಯಾಯ 33 ಮತ್ತೆ 32. 33 ಮೊದಲು ಓದಿ, 32 ಓದಿ. 33 ಫಸ್ಟ್ ಓದಿ, 32 ಓದಿ. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಏನಂದ್ರು? ನನಗೂ ಆತನ ಗುರುತಿರಲಿಲ್ಲ. ಏನ್ ಗುರುತಿರ್ಲಿಲ್ಲ ಅಂದ್ರೆ ಮತ್ತೆ ಹೆಂಗ್ ಗುರುತಿದೆ ಅಂತಂದ್ರೆ? ಬಟ್ ಇಲ್ಲಿ ದೀಕ್ಷಾ ಸ್ನಾನ ಆಗಕ್ಕಿಂತ ಮೊದಲೇ ಹೇಳತ್ತಾನಲ್ಲ ಇಲ್ಲಿ, ಸ್ನಾನ ಮಾಡಿಸೋದಕ್ಕೆ ಮಾಡಿಸೋದೇನಂತ ಹೇಳಿ. ಇವಾಗ ನಾವೇನ್ ಮಾಡ್ಬೇಕು ಗೊತ್ತಾ ಸರ್? ಏನೋ ಪ್ರಶ್ನೆ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು? ಅದು ಉತ್ತರ ಎಲ್ಲಿ ನೋಡ್ಬೇಕು ಸರ್? ಬೈಬಲ್ ಅಲ್ಲಿ. ಬೈಬಲ್ ಉತ್ತರ ನೋಡ್ಬೇಕು ಫಸ್ಟ್. ನಮ್ಗೆ ಮನಸ್ಸಲ್ಲಿ ಆಲೋಚನೆ ಬರ್ತದೆ, ಕರೆಕ್ಟಾ? ನಾವು ಆಲೋಚನೆನ ಏನ್ ಮಾಡಕ್ ಹೋಗ್ಬಿಡುದು? ನಿರ್ಧಾರಕ್ಕೆ ಬರಕ್ ಹೋಗ್ಬಿಡುದು. ಏನ್ ಮಾಡ್ಬೇಕು? ಸತ್ಯವೇದದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಏನ್ ಮಾಡ್ಬೇಕು? ಹುಡುಕ್ಬೇಕು. ಇವಾಗ ಏನ್ ಮಾಡ್ಬೇಕು? ನಾವು ಕನ್ಕ್ಲೂಷನ್ ಬರೋಕ್ಕಿಂತ ನೀವು ಸಮಾಧಾನ ಏನ್ ಮಾಡ್ಬೇಕು? ಫಸ್ಟ್ ಅಲ್ಲೇ ಕ್ಲೀನ್ ಆಗಿ ಓದ್ಬೇಕು. ಅಲ್ಲೇ ಕೊಟ್ಟವ್ರೆ ಏನಂತ ಕೊಟ್ಟವ್ರೆ ಓದಿ. ಮುಂದೆ ಕ್ಲೀನ್ ಆಗಿ ಸಮಾಧಾನವಾಗಿ 33 ಪೂರ್ತಿ ಮುಗಿಸಿ ಹೇಳ್ತೀನಿ. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತ್ಮನು ಇಳಿದು ಬಂದು ಇವನ ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ಯೋಹಾನನ್ಗೆ ಇರಿ, ಸ್ವಲ್ಪ ತಾಳ್ಮೆನೆ ಕೇಳ್ರಿ ಫಸ್ಟ್, ಆಯ್ತಾ? ವಾಕ್ಯ ಓದಿದ್ರ ವಾಕ್ಯದಲ್ಲಿ ಏನ್ ಅರ್ಥ ಆಯ್ತು ಅಂತ ಗ್ರಹಿಸ್ಕೊಬೇಕು, ಆಮೇಲೆ ರಿಯಾಕ್ಟ್ ಮಾಡ್ಬೇಕು. ಓಕೆನ್ರಾ? ಸರಿ, ಇವಾಗ ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತದೆ? ಯೋಹಾನನ್ಗೆ ಯೇಸು ಕ್ರಿಸ್ತನ ಬಗ್ಗೆ ಗುರ್ತಿರ್ಲಿಲ್ಲ, ಆದ್ರೆ ಯೋಹಾನನ್ಗೆ ದೇವರು ಒಂದು ಸೂಚನೆ ಕೊಟ್ಟಿದ್ರಂತೆ. ನೋಡಪ್ಪ, ಇವರೇ ಮಸಿಯ ಅಂತ ನೀನ್ ಕಂಡಿಡಿ ಅಂತ. ಹೇಗೆ ಕಂಡಿಡಿಯೋದು? ಯಾರ ಮೇಲ್ ಪವಿತ್ರ ಆತ್ಮ ಪಾರ್ವಳದ ಹಾಗೆ ಇಳಿದ್ ಬರೋದನ್ನ ನೋಡ್ತಿರೋ ಅವರೇ ಮಸಿಯ ಅಂತ ನೀವೇನ್ ಮಾಡ್ರಿ ಕಂಡುಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು.
ಅಂದ್ರೆ ಏನರ್ಥ? ಯೋಹಾನನ್ಗೆ ಏನ್ ಗೊತ್ತಿರ್ಲಿಲ್ಲ ಅಂತ ಅರ್ಥ? ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ. ನೋ ನೋ ನೋ, ಹಂಗೇಳಿಲ್ಲ. ಯೇಸು ಕ್ರಿಸ್ತನೇ ಮಸಿಯ ಅಂತ ಮಾತ್ರ ಏನಾಗಿರ್ಲಿಲ್ಲ ಅಲ್ಲಿ ಗೊತ್ತಿರಲಿಲ್ಲ. ಇವ್ರಿಬ್ರು ಕಸಿನ್ ಗೊತ್ತಿಲ್ವಾ? ಇವ್ರು ಅಣ್ಣ, ಇವ್ರ ತಮ್ಮ ಅಂತ ಇವ್ರು ಗೊತ್ತಿಲ್ವಾ? ಇವ್ರು ಪರಿಶುದ್ಧವಾಗಿ ಹುಟ್ಟ ಅಂತ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿತ್ತು. ಕ್ರೈಸ್ಟೇ ಮಸಿಯ ಅಂತ ಮಾತ್ರ ಏನಾಗಿರ್ಲಿಲ್ಲ, ಗೊತ್ತಿರಲಿಲ್ಲ. ನೋಡಿ ಇವಾಗ 22 ಇವಾಗ ಓದಿ, ಸಾರಿ 32 ಓದಿ, ಇಷ್ಟು ಒಂದು ವಾಕ್ಯ ಮೇಲೆ ಓದಿ ಇವಾಗ. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ಅವಾಗ ಕಂಡಿಡ್ಕೊಂಡ್ರು, ಓ ಯೂರಪ್ಪ ಮಸಿಯ ಅಂತ. ಆದ್ರೆ ಯೇಸು ಕ್ರಿಸ್ತನು ಪರಿಶುದ್ಧನೂ, ಅವನಲ್ಲಿ ಪಾಪ ಇಲ್ಲ ಅಂತ ಯೋಹಾನ್ಗೆ ಮೊದ್ಲೇ ಏನಾಗಿತ್ತು, ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ವರ. ಆದ್ರೆ ಏನ್ರಿ, ಇವ್ರಿಗೆ ದೀಕ್ಷಾಸ್ನಾನ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ಹೇಳಿದವ್ರು. ನಾನ್ ಪಾಪಿ ಸ್ವಾಮಿ, ದಯವಿಟ್ಟು ನನಗೇನ್ ಮಾಡಿ ನೀವು ದೀಕ್ಷಾಸ್ನಾನ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ಕೊಂತಾರೆ. ಅರ್ಥ ಆಯ್ತಾ ಅಷ್ಟರ್? ಬ್ರದರ್, ಇನ್ನು ಕನ್ಕ್ಲೂಷನ್ ಅದು ಗೊತ್ತಾಗಲಿಲ್ಲ. ಅಲ್ಲಿ ಹೇಳತ್ತದ, ದೇವ್ರ ಹೇಳಿದಾನಂತ ಪವಿತ್ರಾತ್ಮ ಸ್ನಾನ ಆದ್ಮೇಲೆ, ಅಲ್ಲ ಏನಪ್ಪಾ, ಸ್ನಾನ ಆದ್ಮೇಲೆ ಪಾರಿವಾಳ ಏನು ಆತ್ಮನು ಬರುತ್ತದ ಅಂತ ಹೇಳ್ತದ ಅಂತಂದಾರಲ್ಲ 33ನೇ ವಚನದಲ್ಲಿ. ಅದು ದೀಕ್ಷಾ ಸ್ನಾನ ಆದ್ಮೇಲೆ ಬರ್ತದ. ಹೌದು, ದೀಕ್ಷಾಸ್ನಾನ ಆದ್ಮೇಲೆ ಪವಿತ್ರಾತ್ಮ ಬಂದವಾಗ ನಿಮ್ಗೆ ಗೊತ್ತಾಗ್ತದೆ. ಬಟ್ ಆದ್ರೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ದೀಕ್ಷಾ ಸ್ನಾನ ಆಗಿಲ್ಲ ಅಲ್ಲಿ, ಆಲ್ರೆಡಿ ಇನ್ನ ಆಗಿಲ್ಲ. ಅದಕ್ಕಿಂತ ಮೊದ್ಲೇ ಹೇಳ್ತಿದ್ದಾನೆ, ಏನಂತ? ನಾನು ನಿನ್ನ ಹತ್ರ ಸ್ನಾನ ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹೇಳ್ತಿರೋದು ಸಿಸ್ಟರ್, ನೀವ್ ಅರ್ಥ ಮಾಡ್ಕೊಳ್ಳಿ. ಮತ್ತಾಯ 3:14 ಕೇಳೋದಿಕ್ಕೂ ಇಲ್ಲಿ ಯೋಹಾನ 1:32-33 ಬರೋದಕ್ಕೂ ಎರಡಿಗೂ ಸಿಚುವೇಶನ್ ಬೇರೆ ಬೇರೆ ಇದೆ. ಹೆಂಗಾರೆ ಯೋಹಾನ ಫಸ್ಟ್ ಏನಂತಂದ್ರು, ನನಗೂ ಏನಂತ ಹೇಳ್ತಾರೆ, ನಾನ್ ಇನ್ನೊಂದು ಏನ್ ಮಾಡ್ಬೇಕು. ಮತ್ತಾಯದಲ್ಲಿ ಏನಂತಂದ್ರು, ಫಸ್ಟ್ ನಾನ್ ಇನ್ನಿಂದ ಏನ್ ಮಾಡ್ಬೇಕು, ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳ. ಏನಕ್ಕೆ ಕೇಳಿದ್ರು ಹಂಗಾರೆ ಅದನ್ನ? ಇವ್ ಮಸಿಯಾ ಅಂತ ಬಿಟ್ಟು ಇವ್ರೇ ಗೊತ್ತಿಲ್ಲ ಅಂತ ಮೇಲೆ ಮತ್ತೆ ಏನಂತ ಆಂಗಲ್ ಅಲ್ಲಿ ಹೇಳಿರ್ಬೇಕು. ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಏನ್ರಿ, ನಾನ್ ನಿನ್ನಿಂದ ಏನ್ ಮಾಡ್ಬೇಕು, ದೀಕ್ಷಾಸ್ನಾನ ತಗೋಬೇಕು. ಯಾಕೆ? ಯಾರ್ ಪಾಪಿ ಇವ್ರಿಬ್ರಲ್ಲಿ? ಯಾರ್ ಪಾಪಿ? ಯೋಹಾನ. ಮತ್ತೆ ಯೋಹಾನ ಬ್ಯಾಪ್ಟಿಸಮ್ ಬೇಕಾ, ಜೀಸಸ್ ಕ್ರೈಸ್ಟ್ ಬೇಕಾ ಬ್ಯಾಪ್ಟಿಸಮ್? ಯೋಹಾನಿಗೆ ಬೇಕು. ಅದನ್ನೇ ಯೋಹಾನ ಹೇಳ್ತಾ ಇರೋದಲ್ಲಿ. ಅರ್ಥ ಆಯ್ತಾ? ಹಂಗಂದ್ರೆ ಯೋಹಾನಿಗೆ ಗೊತ್ತಿತ್ತ ಯೇಸುವೆ ಮೆಸ್ಸಿಯನ್ ಅಂತ? ಇಲ್ಲ, ಅದನ್ನ ಯಾವಾಗ ತಿಳ್ಕೊಂಡ್ರು, ಯಾವಾಗ ಬ್ಯಾಪ್ಟಿಸಮ್ ಜೀಸಸ್ ಕ್ರೈಸ್ಟ್ ಕೊಟ್ರು, ಪವಿತ್ರಾತ್ಮ ಬಂತು ಗೊತ್ತಾ, ಅವಾಗ ಏನಾಯ್ತು, ಇವ್ರಿಗೆ ಕನ್ಫರ್ಮ್ ಆಯ್ತು ಇವರೇ ಮಸಿಯ ಅಂತ. ಅದಕ್ಕಿಂತ ಮುಂಚೆ ಏನ್ ಗೊತ್ತಿತ್ತು? ಯೇಸು ಕ್ರಿಸ್ತು ಪರಿಶುದ್ಧನು ಅಂತ ಗೊತ್ತಿತ್ತು. ಯಾಕಂದ್ರೆ ಮರಿಯಾಳ್ ಜನ್ಮ ಆಗಿದ್ದ ಹೆಂಗೆ, ಒಬ್ಬ ಕನ್ಯೆ, ಕರೆಕ್ಟಾ? ಕನ್ಯೆ ಹೆಂಗೆ ಜನ್ಮ ಆಗೋದಿಕ್ ಸಾಧ್ಯ? ಇವ್ರ ಹತ್ತನೇ ಅವರು, ಅದು ಗೊತ್ತಿತ್ತು ಅಷ್ಟೇ. ಓಕೆನಾ? ಇವಾಗ ಕ್ಲಿಯರಾ? ಓಕೆ, ಗುಡ್. ಬೇರೆ ಯಾರ ಪ್ರಶ್ನೆ ಇದೆಯಾ ಯಾರಿಗಾರ? ಅನಿಲ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಇಲ್ಲ ರೀ ಸರ್, ಇಲ್ಲ. ಏನೋ ಪ್ರಶ್ನೆ ಇದೆಯಾ? ದೇವದನ್ ಬ್ರದರ್ ಪ್ರಶ್ನೆ ಇದೆಯಾ? ಜಾನ್ ಬ್ರದರ್ ಪ್ರಶ್ನೆ ಇದೆಯಾ? ಸರ್ ಇಲ್ಲ ಇಲ್ಲ. ಓಕೆ, ಸುರೇಶ್ ಬ್ರದರ್ ಪ್ರಶ್ನೆ ಇದೆಯಾ? ನನ್ನಿಂದ ಬರೋನು ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸುವನು ಅಂತ ಇದೆಯಲ್ಲ ಬ್ರದರ್. ಪ್ರಶ್ನೆ ಹೇಳಿ, ಅದ್ರಲ್ಲಿ ನಿಮ್ ಪ್ರಶ್ನೆ ಏನು? ಪ್ರಶ್ನೆ ಏನಂತ ಹೇಳ್ಬೇಕು ನೀವು. ನನ್ನ ಹಿಂದೆ ಬರೋನು ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸುವನು ಅಂತಂದು ಇದೆಯಲ್ಲ ಬ್ರದರ್. ಸರಿ, ಅದ್ರಲ್ಲಿ ಪ್ರಶ್ನೆ ಏನು ಹೇಳಿ ಸೋದರ? ಜಾನ್ ಬ್ರದರ್, ನಿಮ್ದು ಅದ್ರಲ್ಲಿ ಪ್ರಶ್ನೆ ಏನು ಅಂತ ಹೇಳಿ. ಸರಿ, ಪ್ರಶ್ನೆ ಏನಿಲ್ಲ ಬ್ರದರ್, ಅದೇ ಕೇಳಿದೆ ನಾನು. ಅದ್ರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಏನೋ ಪ್ರಶ್ನೆ ಇದ್ರೆ ಕೇಳಿ. ಅದ್ರಲ್ಲಿ ಏನ್ ನಿಮ್ಗೆ ಡೌಟ್? ಏನ್ ಡೌಟ್ ಇಲ್ಲ ಬ್ರದರ್. ಸರಿ, ಸಂತೋಷ. ಓಕೆ, ಸರಿ. ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ವಿಜಯ್ ಕುಮಾರಿ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಇಲ್ಲ. ಓಕೆ, ಸ್ಯಾಮ್ಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ,
ಓಕೆ ಸರಿ, ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಮೇಲೆ ಸಿಸ್ಟರ್ ನೀವು ಪ್ರಶ್ನೆ ಕೇಳಿದಿಲ್ಲ, ನಿಮ್ಮ ಹೆಸರು ಏನು ಗೊತ್ತಾಗಿಲ್ಲ. ಸ್ಯಾಮ್ಸಂಗ್ ಸಿಸ್ಟರ್. ಓಕೆ, ಮೋಹನ್ ಬದರ್ ಅವ್ರ ಹೆಸರು ಗೊತ್ತಾ? ಸಿಸ್ಟರ್ ಹೆಸರು ಮಾಯಾ ಸಿಸ್ಟರ್. ಓಕೆ 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 ಓಕೆ, ಗುಡ್. ಓಕೆ, ಥ್ಯಾಂಕ್ ಯು. ಸರಿ, ಕೊನೆಯದಾಗ ಒಂದು ಪ್ರೇಯರ್ ಮಾಡಿ ಮುಕ್ತಾಯ ಮಾಡೋಣ. ಮೋಹನ್ ಬದರ್.